यस्य किल शक्तिधरस्वधाम्ना अन्यां च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः। कामधेनुर्यथा पूर्वं सर्वाभीष्टफलप्रद तथा करोवादिराजश्रीपादो भीष्टदस्तदाम्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमश्रये। यद्भानो यत्र शानो यदमृतकिरणे यद्ग्रहेषु उदितेषु ज्योतिर्यत्तारकासु प्रथितमणिषु यद्यच्च सौधामिनीषु सम्भूयैतत्समस्तं त्वदमितहृदयाकाश निर्यत्प्रकाशे धीरश्रीराघवेन्द्रप्रतिवर भजते हन्तखद्योतरीम्। तपस्वाध्याय शुश्रूषार्थं मुनिं विश्वेशमिष्टलं वन्दे परिव्राट्चक्रवर्तिनं कुशमेन्द्रकरब्जुद्धं राघवेन्द्रगुरुप्रियं स्वीयतेन्द्रगुरुं वन्दे मूलरामारचनेरतम्। आपादमौलिपर्यन्तं गुरूणामाकृतिं स्मरेत् तेन विद्यां प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। तत्सत्कृतां हरिः ओम्। जन्माद्यस्य जगन्मयादितरतश्चारद्धेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। यं व्रजन्तमनभेदमभेदकृत्यं द्वैपायनो विरागातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। पुस्तस्पृशतां हरिः ओम्। ಪುರಾಣಗಳ ರಾಜ ಅಂತ ಕರೆಸಿಕೊಂಡಿರ್ತಕ್ಕಂಥದ್ದು ಶ್ರೀಮದ್ಭಾಗವತದ ಪ್ರತಿಯೊಂದು ಭಾಗವೂ ಕೂಡ ನಾವು ಅತ್ಯವಶ್ಯ ಶ್ರವಣ ಮಾಡಲೇಬೇಕಾಗಿರ್ತಕ್ಕಂತಹ ವಿಷಯಗಳನ್ನು ಹೊಂದಿದೆ. ಅಂತಹ ಶ್ರೀಮದ್ಭಾಗವತದ ಷಷ್ಠಸ್ಕಂದದ ಚಿಂತನೆಯನ್ನು ನಾವು ಈ ಕೆಲ ದಿನಗಳಲ್ಲಿ ನಡೆಸುತ್ತಿದ್ದೇವೆ. ಆ ಸಂದರ್ಭದಲ್ಲಿ ಪರೀಕ್ಷನ್ ಮಹಾರಾಜರು ಇಷ್ಟರವರೆಗೆ ಏನು ಕೇಳಿದ್ದಾರೆ ಅದನ್ನೊಮ್ಮೆ ಅವರೇ ತಿಳಿಸ್ತಾ ಇದ್ದಾರೆ. ಪ್ರಥಮ ದ್ವಿತೀಯ ಸ್ಕಂದಗಳಲ್ಲಿ ನಿವೃತ್ತ ಮಾರ್ಗ ಕಥಿತ ಆದೋ ಭಗವತ ಯಥಾ ಕ್ರಮಯೋ ಗೋಪಲಬ್ಧೇನ ಬ್ರಹ್ಮಣ ಯದ ಸಂಸ್ಕೃತಿ. ನಿವೃತ್ತ ಮಾರ್ಗವನ್ನು ಹೇಳಿದ್ದೀವಿ. ಯಾಕೆಂದರೆ ಪ್ರಥಮ ಸ್ಕಂದದಲ್ಲಿ ಪರೀಕ್ಷನ್ ಮಹಾರಾಜರು ಯಾರಿಗೂ ಕಲಿ ಪ್ರವೇಶ ತಪ್ಪಿದ್ದಲ್ಲ ಅಂತ ಹೇಳಿದಂತೆ
ಅವರು ಕರಿಪ್ರವೇಶಕ್ಕೆ ಒಳಗಾದರು. ಅದರ ಒಂದು ಸಮಸ್ಯೆಯಿಂದಾಗಿ ಅವರಿಗೇನು ತೊಂದರೆ ಉಂಟಾಯಿತು. ಆ ತೊಂದರೆಯಿಂದಾಗಿ ಅವರು ಶಾಪಗ್ರಸ್ತರಾದರು. ಇನ್ನು 7 ದಿನಗಳಲ್ಲಿ ಇವರು ತಕ್ಷಕ ಎಂಬ ಸರ್ಪದಿಂದ ಮರಣ ಅಂತ ಕೇಳಿದಾಗ ನಮಗೆ ತತ್ವೋಪದೇಶ ಮಾಡಲಿಕ್ಕೆ ಯಾರಾದರೂ ಬೇಕು ಅಂತ ಕಾಯ್ತಾ ಇದ್ದರು. ಆಗ ಶುಕಾಚಾರ್ಯರು ಬಂದಾಗ ಶುಕಾಚಾರ್ಯರಲ್ಲಿ ಕೇಳಿದ ಪ್ರಶ್ನೆ, ಕಿಂ ಕರ್ತವ್ಯಂ ಅಥೋ ಜಾತ್ಯಂ, ಈ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು, ಏನು ಜಪಿಸಬೇಕು, ಏನು ಚಿಂತನೆ ಮಾಡಬೇಕು ಇದಕ್ಕೆ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ವರೀಯಾನೇಶತೆ ಪ್ರಶ್ನ, ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ ಅಂತ ಹೇಳಿ ಪರಮಾತ್ಮನ ಆರಾಧನೆ ಮಾಡಬೇಕು ಅಂತ ಪರಮಾತ್ಮನ ವಿಶ್ವರೂಪವನ್ನು ಅಲ್ಲಿ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಎಲ್ಲವನ್ನು ಬಿಟ್ಟು ನಿಷ್ಕಾಮ ಕರ್ಮವನ್ನು ಆಚರಿಸಿ ಆ ಕರ್ಮದ ಸಮರ್ಪಣೆ ಪರಮಾತ್ಮನಿಗೆ ಮಾಡಿ ಅನವರ್ತವಾಗಿ ಪರಮಾತ್ಮನ ಆರಾಧನೆ ಮಾಡಬೇಕು ಅಂತ ಅದನ್ನೆಲ್ಲವನ್ನು ಹೇಳಿದರು. ದ್ವಿತೀಯ ಸ್ಕಂದದಲ್ಲಿ ಅದನ್ನು ಹೇಳ್ತಾ, ಯಾರು ನಿವೃತ್ತ ಮಾರ್ಗದಲ್ಲಿರ್ತಾರೋ ಅವರಿಗೆ ಬ್ರಹ್ಮನ ಒಂದು ಸ್ಥಾನ, ಸಾಲೋಕ್ಯವೋ ಸಾಮೀಪ್ಯವೋ ಸಾರೂಪ್ಯವೋ ಸಾಯುಜ್ಯವೋ ಆ ಸ್ಥಾನ ದೊರೆಯುತ್ತದೆ, ಮೋಕ್ಷ ದೊರೆಯುತ್ತದೆ ಅಂತ ಹೇಳಿದರು. ತೃತೀಯ ಸ್ಕಂದದಲ್ಲಿ ಸತ್ವ ರಜಸ್ಸು ತಮಸ್ಸು ಈ 3 ಗುಣಗಳು, ಅದರ ವಿಕಾರ, ಅದರಿಂದ ಬರುವುದಾಗಿರತಕ್ಕಂತಹ ಪ್ರವೃತ್ತ ಮಾರ್ಗ ಸಂಸಾರ, ಅದರ ಪೌನಃಪುಣ್ಯತೆ ಅದನ್ನೆಲ್ಲ ಹೇಳಿರ್ತಕ್ಕಂಥವರಾದರು. ಹಾಗೆಯೇ ಪಂಚಮ ಸ್ಕಂದದ ಕೊನೆಗೆ ಬೇರೆ ಬೇರೆ ನರಕಾದಿಗಳ ವರ್ಣನೆ ಮಾಡಿದರು. ತೃತೀಯ ಸ್ಕಂದದಲ್ಲಿ ಮನ್ವಂತರಗಳಲ್ಲಿ ಆದಿ ಮನ್ವಂತರ ಸ್ವಯಂಭೂಮನು, ಅವನ ಮಕ್ಕಳು ಆಕೂತಿ, ದೇವಹೂತಿ, ಪ್ರಸೂತಿ, ಪ್ರಿಯವ್ರತ, ಉತ್ತಾನಪಾನ ಅಂತ ವಂಶ ವಿಸ್ತಾರ. ಆ ವಂಶ ವಿಸ್ತಾರದ ಅದರ ಕಥೆಗಳು ಚತುರ್ಥ ಸ್ಕಂದದಲ್ಲಿಯೂ ಬಂದಿದೆ, ಪಂಚಮ ಸ್ಕಂದದಲ್ಲಿಯೂ ಬಂದಿದೆ. ಹಾಗೆ ಪಂಚಮ ಸ್ಕಂದದಲ್ಲಿ ಹೇಳ್ತಾರೆ ದ್ವೀಪ ವರ್ಷ ಸಮುದ್ರಾದಿ, ದ್ವೀಪಗಳು, ಋತುಮಾನಗಳು, ಭೂಗೋಳ ಖಗೋಳ ವರ್ಣನೆ ಇವುಗಳೆಲ್ಲವನ್ನು ಹೇಳತಕ್ಕಂಥವ್ರು. ಕೊನೆಗೆ ಅವರು ಹೇಳಿದ್ದು ಯಾವ ಅಪರಾಧಕ್ಕೆ ಯಾವ ನರಕ ದೊರೆಯುತ್ತದೆ ಅಂತ ಪಂಚಮ ಸ್ಕಂದದ ಕೊನೆಗೆ ಅವರು ಅಪರಾಧದ ಪಟ್ಟಿ, ಅದಕ್ಕೆ ದೊರೆಯುವುದಾದ ಫಲ. ಆ ಸಂದರ್ಭದಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ ಇಷ್ಟೆಲ್ಲ ಸಂಗ್ರಹ ಮಾಡಿ ಕೊನೆಗೆ ತಾವು ಮಾಡಬೇಕಾದ ಪ್ರಶ್ನೆಯಲ್ಲಿ ಹೇಳ್ತಾ ಇದ್ದಾರೆ. ನರಕದ ಒಂದು ವಿಚಾರ ಅವರ ಕಿವಿಗೆ ಬಿದ್ದಾಗ ಹೇಳ್ತಾ ಇದ್ದಾರೆ, ಅದು ದೇಹ ಮಹಾಭಾಗ ಜತೈವ ನರಕ ನರಹ ನಾನಾಗ್ರ ಯಾತನಾನ್ನೇಯಾನ್ ತನ್ಮೇ ವ್ಯಾಖ್ಯಾತು ಮರ್ಹಸಿ. ಬೇರೆ ನರಕಗಳನ್ನು ನೀವು ವರ್ಣನೆ ಮಾಡಿದ್ದೀರಿ, ಏನು ಮಾಡುವುದರಿಂದಾಗಿ ಮನುಷ್ಯ ನರಕಕ್ಕೆ ಹೋಗೋಲ್ಲ ಅನ್ನುವುದನ್ನು ಹೇಳಿ ಹೇಳಿದಾಗ ಪರೀಕ್ಷಿತ್ ಮಹಾರಾಜರ ಈ ಪ್ರಶ್ನೆಗೆ ಶುಕಾಚಾರ್ಯ ಹೇಳ್ತಾರೆ, ವ್ಯಕ್ತಿ ತಾನು ಮಾನವ ಜನ್ಮವನ್ನು ಪಡೆದಾಗ ತಾನು ಯಾವ ಪಾಪಕ್ಕೆ ಯಾವ ಪ್ರಾಯಶ್ಚಿತ್ತ ಅಂತ ತಿಳಿದು ಆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಹಲವಾರು ಯೋನಿಗಳಲ್ಲಿ ಬಗೆ ಬಗೆಯಾದ ಪಾಪಗಳು ಜೀವಿಯಿಂದ ನಡೆದಿರ್ತದೆ. ಅದಕ್ಕೋಸ್ಕರ ಅನಿವಾರ್ಯವಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲೇಬೇಕು. ಅದಕ್ಕೆ ಹೇಳ್ತಾರೆ, ಗುರುಲಾಘವಂ ಯಥಾ ವಿಚಿಕಿತ್ಸೇದ ರುಜಾ ನಿಧಾನವಿತಿ. ವೈದ್ಯ ತಾನು ರೋಗ ಎಂಥದ್ದು ಅಂತ ನೋಡಿ ಅದಕ್ಕೆ ತಕ್ಕಂತೆ ಔಷಧಿ ಕೊಡ್ತಾನೆ. ಹಾಗೆ ಪಾಪದ ಒಂದು ಪ್ರಮಾಣ ಎಂಥದ್ದು ಎಷ್ಟಿದೆ ಎನ್ನುವುದನ್ನು ವಿಚಾರ ಮಾಡಿ
ಮಾಡಿಕೊಳ್ಳಬೇಕು. ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿಲ್ಲ ಅಂತಾದರೆ ಆ ವ್ಯಕ್ತಿ ಯಮಸದನಕ್ಕೆ ಹೋಗತಕ್ಕಂಥದ್ದು ನಿಶ್ಚಿತ ಅಂತ ಹೇಳಿಬಿಡ್ತಕ್ಕಂಥದ್ದಾಗಿದ್ದಾರೆ. ಆಗ ರಾಜನಿಗೆ ಮತ್ತೆ ಪ್ರಶ್ನೆ ಬರ್ತದೆ, ಒಬ್ಬ ವ್ಯಕ್ತಿ ತನಗೆ ತಿಳಿದೋ ತಿಳಿಯದೆಯೋ ಪಾಪ ಮಾಡ್ತಾನೆ, ಮತ್ತೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಾನೆ, ಮತ್ತೆ ಪಾಪ ಮಾಡ್ತಾನೆ. ಆದ್ದರಿಂದಾಗಿ ಪ್ರಾಯಶ್ಚಿತ್ತಕ್ಕೇನು ಬೆಲೆ ಇದೆ ಹೇಳ್ತಾರೆ. ಕ್ವಚಿತ್ ನಿವರ್ತದೆ ಭದ್ರಾದೆ ಕ್ವಚಿತ್ ಚರತಿ ತತ್ಪುನಃ ಪ್ರಾಯಶ್ಚಿತ್ತ ಮತೋಪಾರ್ಥ ಮನ್ಯೇ ಕುಂಜರ ಶೌಚವತೆ. ಕೆಲವೊಂದು ಸಂದರ್ಭದಲ್ಲಿ ತಾನು ಮಾಡಿದ ಅಮಂಗಳವಾದ ಕೆಲಸಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾನೆ. ಮಾಡಿಕೊಂಡ ಮೇಲೂ ಮತ್ತದೇ ತಪ್ಪುಗಳನ್ನು ಮಾಡುತ್ತಾನೆ. ಈ ಪ್ರಾಯಶ್ಚಿತ್ತ ಹೇಗಾಗ್ತದೆ ಅಂದರೆ ಪರೀಕ್ಷಿತ್ ಮಹಾರಾಜರ ಪ್ರಶ್ನೆ ಚೆನ್ನಾಗಿದೆ. ಮೊನ್ನೆ ಕುಂಜರ ಮಾವುತ ಆನೆಗೆ ತುಂಬ ಮಣ್ಣಿದೆ ಅಂತೇಳಿ ಕಷ್ಟಪಟ್ಟು ಸ್ನಾನ ಮಾಡಿಸ್ತಾನೆ. ನೀರಿನಲ್ಲಿ ನಿಂತು ಆ ಸೊಂಟಲಿನಿಂದ ಆನೆ ತನ್ನ ಶರೀರಕ್ಕೆ ನೀರು ಹಾಕಿಕೊಂಡು ತಾನು ಮಾವುತ ಎಲ್ಲ ಉಜ್ಜಿ ಮಾಡಿ ತುಂಬ ಶುದ್ಧವಾಗಿ ಕಾಣುವಂತೆ ಆನೆಗೆ ಸ್ನಾನ ಮಾಡಿಸ್ತಾನೆ. ಆದರೆ ಆನೆಗೆ ಒಳ್ಳೆ ಮಣ್ಣು ನೋಡಿದರೆ ಮೈ ಮೇಲೆ ಹಾಕಿಕೊಳ್ಬೇಕು ಅಂತ ಸ್ನಾನ ಮಾಡಿ ಮತ್ತೆ ಎಲ್ಲ ಮುಗಿಸಿ ದಡಕ್ಕೆ ಬಂದ ತಕ್ಷಣ 2 ನಿಮಿಷವೂ ಇಲ್ಲ ಮತ್ತೆ ಮಣ್ಣನ್ನು ಹಾಕಿಕೊಳ್ಬೇಕು. ಹೇಗೆ ಶುಚಿಯಾಗಲೆಂದು ಮಾಡಿದ ಸ್ನಾನಕ್ಕೆ 2 ನಿಮಿಷದ ಘಳಿಗೆಯ ಬೆಲೆಯೂ ಇಲ್ಲವೋ, ಹಾಗೆ ತಾನು ಮಾಡಿಕೊಂಡ ಪಾಪವನ್ನು ತೊಳೆದುಕೊಂಡು ಶುಚಿಯಾಗಲೆಂದು ಮಾಡಿದ ಪ್ರಾಯಶ್ಚಿತ್ತಕ್ಕೂ 2 ನಿಮಿಷದ ಬೆಲೆ ಇಲ್ಲ. ಕಷ್ಟಪಟ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡ, ಮತ್ತೇನು ಮಾಡಿದ? ಅದೇ ಪಾಪ ಮಾಡಿದ. ಸರಿಯಾದ ಸಮಯಕ್ಕೆ ಸಂಧ್ಯಾವಂದನೆ ಮಾಡಿ, ಇಲ್ಲ ಅಂದರೆ ಒಂದು ಅರ್ಘ್ಯ ಹೆಚ್ಚು ಕೊಡಿ, ಅದು ಪ್ರಾಯಶ್ಚಿತ್ತ. ಕಾಲಕ್ಕೆ ಮಾಡದೇ ಇದ್ದಿದ್ದು ಪ್ರಾಯಶ್ಚಿತ್ತ. 3 ದಿನ ಕಾಲಕ್ಕೆ ಮಾಡಿದ್ದ. ಹಾಗಾದರೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ದಿನ ತಾನು ಊರಿನಿಂದ ಬಂದಿದ್ದಾನೋ ಏನೋ 4:15 ಮನೆಗೆ ಬಂದಿದ್ದಾನೆ. ನಿದ್ರೆ ಬರಲಿಲ್ಲ. ಈಗ ನಿದ್ದೆ ಮಾಡಿ ಏನು ಉಪಯೋಗ, ಈಗ ಸ್ನಾನ ಮಾಡಿಬಿಡೋಣ ಅಂತ ಸ್ನಾನ ಮಾಡಿ ಸಂಧ್ಯಾವಂದನೆಗೆ ಕೂತ. ಆಗ ಒಂದು 4 ಅರ್ಘ್ಯ ಕೊಡ್ತಾರೆ. ಹೇಳೋದು ಅಭ್ಯಾಸ ಆಗಿಬಿಟ್ಟಿದೆ. ಪ್ರಾಯಶ್ಚಿತ್ತಾರ್ಘ್ಯ ಕೊಡುವುದು ಅಭ್ಯಾಸ ಆಗಿಬಿಟ್ಟಿದೆ. ಸರಿಯಾದ ಸಮಯಕ್ಕೆ ಕೊಡಬೇಕಾದ್ರೂ ಕೂಡ 4 ಕೊಡ್ತಾನೆ. ಇದು ಹೇಗಾಯಿತು ಪ್ರಾಯಶ್ಚಿತ್ತ? ಅದರಿಂದ ಪ್ರಾಯಶ್ಚಿತ್ತಕ್ಕೆ ಯಾವ ಬೆಲೆನೇ ಇಲ್ಲ ಅಂತ ಆಗಿಬಿಡುತ್ತದಲ್ಲ ಅಂತ ತುಂಬ ಅದ್ಭುತವಾದ ಪ್ರಶ್ನೆ ಇದೆ. ಅದಕ್ಕೆ ಶುಕಾಚಾರ್ಯರು ಉತ್ತರ ಕೊಡ್ತಾರೆ. ಕರ್ಮಣ ಕರ್ಮ ನಿರ್ಹಾರೋ ನಹ್ಯಾಂತಿ ಕಯಿಷ್ಯತೆ. ಕರ್ಮದಿಂದ ಕರ್ಮ ಎಂದಿಗೂ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರಾಯಶ್ಚಿತ್ತ ರೂಪವಾದ ಕರ್ಮದಿಂದ ಪ್ರಾರಬ್ಧ ಕರ್ಮವನ್ನು ಅಥವಾ ಸಂಚಿತ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಪ್ರಾಯಶ್ಚಿತ್ತಕ್ಕೇನು ಬೆಲೆ ಅಂದರೆ ಅದಕ್ಕೆ ಮುಂದಿನ ವಾಕ್ಯ ಹೇಳ್ತಾರೆ. ಅವಿದ್ವದಧಿಕಾರಿತ್ವಾತ್ ಪ್ರಾಯಶ್ಚಿತ್ತ ವಿಮರ್ಶನಂ. ಇವತ್ತಿಗೂ ಪ್ರಾಯಶ್ಚಿತ್ತ ಯಾಕೆ ಮಾಡಿಕೊಳ್ಳಬೇಕು ಅಂತ ಸರಿಯಾಗಿ ತಿಳಿದು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವವರಿಗೆ ಕರ್ಮದಿಂದ ಕರ್ಮ ಕಳ್ಕೊಳ್ಳಿಕ್ಕೆ ಆಗ್ತದೆ. ಯಾಕೆಂದರೆ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವಂತರಂ ಭವತಿ ಎಂದು ವಾಕ್ಯ. ಯಾವುದು ತಿಳಿದು ಮಾಡ್ತಾನೆ, ತಿಳಿದಾಗ ಅದರಲ್ಲಿ ಶ್ರದ್ಧೆ ಹುಟ್ಟುತ್ತೆ. ತಿಳಿದು ಶ್ರದ್ಧೆಯಿಂದ ಮಾಡುತ್ತಾನೋ ಆ ಕೆಲಸ ವೀರ್ಯವಂತರಂ ಬಲವುಳ್ಳದ್ದಾಗತ್ತೆ. ಪ್ರಾಯಶ್ಚಿತ್ತದ ಕ್ರಮವನ್ನು ಚೆನ್ನಾಗಿ ತಿಳಿದು ಅತ್ಯಂತ ಶ್ರದ್ಧೆಯಿಂದ ಪ್ರಾಯಶ್ಚಿತ್ತ ಮಾಡಿಕೊಂಡ ಅಂತಾದರೆ ಅದರಿಂದ ಪಾಪ ಪರಿಹಾರ ಆಗಿಯೇ ಆಗುತ್ತೆ. ಆದರೆ ಪ್ರಾಯಶ್ಚಿತ್ತ
ಮಾಡಬೇಕು ಅಂದರೆ ಹಿನ್ನೆಲೆ ಗೊತ್ತಿಲ್ಲ, ಮಾಡಿದ ಮತ್ತದೇ ಪಾಪ ಮಾಡಿದ, ಈ ಪ್ರಾಯಶ್ಚಿತ್ತಕ್ಕೇನಿದೆ ಇಲ್ಲ. ಅದರಿಂದ ಕರ್ಮದಿಂದ ಅವಿದ್ವಾಂಸರು ಅಂದರೆ ಯಾವ ಪ್ರಾಯಶ್ಚಿತ್ತದ ಮೂಲ ಸ್ವರೂಪವನ್ನು ತಿಳಿದೇ ಇರ್ತಕ್ಕಂಥವರು ಪ್ರಾಯಶ್ಚಿತ್ತ ರೂಪ ಕರ್ಮದಿಂದ ತಾವು ಮಾಡಿದ ಪಾಪಗಳನ್ನು ಪೂರ್ಣವಾಗಿ, ಹಾಗಂತ ಹೇಳಿದ್ರೆ ಇನ್ಮೇಲೆ ಪ್ರಾಯಶ್ಚಿತ್ತ ಮಾಡಿಸಲೇಬಾರ್ದ ಅಂದರೆ ಪ್ರಾಯಶ್ಚಿತ್ತ ಮಾಡಿಸಿದ್ರೆ ಎಷ್ಟು ಮಟ್ಟಿಗೆ ಫಲ ಕೊಡುತ್ತದೆ ಅಂದರೆ ಹೆಚ್ಚು ಪಾಪ ಇದ್ದದ್ದು ಕಡಿಮೆ ಆಗುತ್ತದೆ ಹೊರತು ಪೂರ್ಣವಾಗಿ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಪೂರ್ಣವಾಗಿ ನಮಗೆ ಪಾಪ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಪೂರ್ಣವಾಗಿ ರೋಗ ಬರಬಾರ್ದು ಅಂದರೆ ಏನು ಮಾಡ್ತೀವಿ? ಪೂರ್ಣವಾಗಿ ರೋಗ ಬರಬಾರ್ದು ಅಂದರೆ ಆರೋಗ್ಯವಂತನಾದ ಪುರುಷ ಹೀಗಿರಬೇಕು ಅಂತ ಆಯುರ್ವೇದ ಹೇಳಿದೆ, ಹಾಗಿರ್ತೀವಿ. ಹಾಗಿದ್ರೆ ರೋಗ ಬರಲ್ಲ. ದಿನನಿತ್ಯ ಪಥ್ಯಾಚರಣೆ ಮಾಡ್ತೀವಿ. ನಮ್ಮ ಎಲೆ ಹಾಕಿದ್ರು ನಮಗೆ ಅನಿಷ್ಟ ಇದ್ರು ಇದು ನಮ್ಮ ದೇಹಕ್ಕೆ ಸರಿಯಲ್ಲ ಅಂತ ನಾನು ಬಿಡ್ತೇನೆ. ನಾನು ಅದರಲ್ಲಿ ವೈರಾಗ್ಯ ಕಾಡ್ತೇನೆ, ನನ್ನ ಇಂದ್ರಿಯ ನಿಗ್ರಹವನ್ನು ಮಾಡ್ತೇನೆ. ನನಗೆ ಇದು ಮುಂದೆ ರೋಗ ಕಾರಕ ಆದ್ದರಿಂದಾಗಿ ಈಗ ನಾಲಿಗೆ ಕೇಳ್ತಾ ಇದ್ರು ನಾನು ತೆಗೆದುಕೊಳ್ಳಲ್ಲ ಅಂತ ದೂರ ಸರಿಸ್ತೇನೆ ಅಂದರೆ ಅದನ್ನೇ ಇಲ್ಲಿ ಮಾಡುವುದು. ಆಯುರ್ವೇದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜೀವನ ವ್ಯವಸ್ಥೆ ಹೇಗಿರಬೇಕು ಅಂತ ಹೇಳಿದೆ. ಹಾಗೇ ಇದ್ರೆ ಹೇಗೆ ರೋಗ ಬರಲ್ವೋ ಹಾಗೆ ಧರ್ಮಶಾಸ್ತ್ರ ಪಾಪ ಪುಣ್ಯಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆ ಹೀಗೆ ಅಂತ ಹೇಳಿದೆ. ಹಾಗೆ ಇರು, ಪಾಪ ಬರಲ್ಲ. ಅವು ಪ್ರಾಯಶ್ಚಿತ್ತದ ಅವಶ್ಯಕತೆಯೂ ಇಲ್ಲ. ಇಲ್ಲ ನೀವು ಬಂದು ಬಿಟ್ಟಿದೆಯಲ್ಲ ಪಾಪವೇ ಬರದೆ ಹೋದ್ರೆ ಮನುಷ್ಯನೇ ಬರ್ತಿರ್ಲಿಲ್ಲ, ಬಂದ್ಬಿಟ್ಟಿದೆಯಲ್ಲ ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ತಪಸಾ ಬ್ರಹ್ಮಚರ್ಯೇಣ ಶಮೇನ ಚ ಧಮೇನ ಚ ತ್ಯಾಗೇನ ಸತ್ಯ ಶೌಚಾಭ್ಯಾಂ ನಿಯಮೇನ ಯಮೇನ ಚ ದೇಹವಾಗ್ ಬುದ್ಧಿಜಂ ಧೀರಾ ಧರ್ಮಜ್ಞ ಶ್ರದ್ಧಯಾನ್ವಿತಾಃ ಕ್ಷಿಪಂತ್ಯಘಂ ಮಹದಪಿ ವೇಣುಗುಲ್ಮ ವಿವಾನಲಃ. ಬೆಂಕಿ ಕಟ್ಟಿಗೆ ದೊಡ್ಡ ರಾಶಿ, ಅದನ್ನೊಂದು ಕಿಡಿ ಸಾಕು, ಇಡೀ ಕಟ್ಟಿಗೆ ರಾಶಿಯನ್ನು ಭಸ್ಮ ಮಾಡುತ್ತದೆ. ಹೇಗೋ ಹಾಗೆ ತಾನು ಮಾಡಿದ ತಪಸ್ಸು ಅಥವಾ ತಾನು ತನ್ನಲ್ಲಿ ಉಳಿಸಿಕೊಂಡ ಬ್ರಹ್ಮಚರ್ಯ ಅಥವಾ ಶಮ ಎನ್ನುವ ತನ್ನಲ್ಲಿರುವ ಗುಣ. ಶಮ ಅಂದ್ರೇನು? ಶಮೋ ಮನ್ನಿಷ್ಠತಾ ಬುದ್ಧೇ, ಭಗವನ್ನಿಷ್ಠವಾದ ಪ್ರಜ್ಞೆಗೆ ಶಮ. ಅಥವಾ ದಮ ಇಂದ್ರಿಯ ನಿಗ್ರಹ, ತ್ಯಾಗವೂ ಇರಬೇಕು, ಎಲ್ಲ ನನಗೇ ಬೇಕು ಅಂತಿರುವಾಗ. ಅಥವಾ ಯಾವಾಗಲೂ ಸತ್ಯ ಹೇಳುವಿಕೆ, ಯಾವಾಗಲೂ ಶುಚಿಯಾಗಿರುವಿಕೆ. ಈ ರೀತಿಯಾದ ತಪಸ್ಸಿನಿಂದಾಗಿ ಒಬ್ಬ ವ್ಯಕ್ತಿ ಅವನಿಗೆ ಬಂದ ಜ್ಞಾನ, ಅವನು ಈ ತಪಸ್ಸನ್ನು ಆಚರಿಸಿದರೆ ಅವನಿಗೆ ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ಅವನು ಏನು ಮಾಡಿಕೊಳ್ತಾನೆ? ತನಗೆ ಬಂದ ಪಾಪವನ್ನು ತೊಳೆದುಕೊಳ್ತಾನೆ. ಇದೇ ಪ್ರಾಯಶ್ಚಿತ್ತ. ಈ ಕಷ್ಟ ತಪಸ್ಸು, ಇಂದ್ರಿಯ ನಿಗ್ರಹ ಇದೆಲ್ಲ ತುಂಬ ಕಷ್ಟ. ಭಗವನ್ನಿಷ್ಠವಾದ ಬುದ್ಧಿ, ಅಯ್ಯೋ ದೇವರೇ, ಸುಲಭೋಪಾಯ ಇದ್ರೆ ಹೇಳ್ರಿ ಅಂತ ಹೇಳಿದ್ರೆ ವಾಸುದೇವ ಪರಾಯಣ ಕೇವಲ ಭಕ್ತ್ಯ, ಕೇವಲ ಭಕ್ತಿಯಿಂದ ಪರಮಾತ್ಮನ ನಾಮ ಸಂಕೀರ್ತನೆ ಮಾಡಿದರೆ, ಪರಮಾತ್ಮನ ಸ್ಮರಣೆ ಮಾಡಿದರೆ ಸಾಕು, ಸೂರ್ಯ ಕತ್ತಲನ್ನು ಓಡಿಸುವಂತೆ ನಮ್ಮ ಪಾಪಗಳನ್ನು ಪರಮಾತ್ಮನ ನಾಮ ಓಡಿಸುತ್ತದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಹೇಳ್ತಾರೆ, ತಪಸ್ಸು ಮೊದಲಾದವುಗಳಿಂದ ಮಾಡಲಿಕ್ಕೆ ಯಾವುದು ಕಷ್ಟವೋ ಅದೆಲ್ಲವನ್ನೂ ಕೂಡ ಪರಮಾತ್ಮನ ನಾಮ ಸಂಕೀರ್ತನೆ ಸ್ಮರಣೆ ಓಡಿಸುತ್ತದೆ. ಪರಮಾತ್ಮನ ನಾಮ ಸ್ಮರಣೆ ಇವುಗಳಿಲ್ಲದೆ ತಪಸ್ಸು ಮಾಡಿದ್ರು ವ್ಯರ್ಥ ಆಗ್ತಾನೆ. ಒಬ್ಬ ವ್ಯಕ್ತಿ ತಪಸ್ಸು ಮಾಡಿದ್ದಾನೆ, ಅವನಲ್ಲಿ ಬ್ರಹ್ಮಚರ್ಯ ಇದೆ, ಇಂದ್ರಿಯ ನಿಗ್ರಹ ಇದೆ, ಭಗವನ್ನಿಷ್ಠವಾದ ಪ್ರಜ್ಞೆ ಇದೆ, ಭಕ್ತಿ ಎಲ್ಲವನ್ನು ತಿಳ್ಕೊಂಡಿದ್ದಾನೆ. ದುರ್ಯೋಧನಿದ್ದಾಗಿ ಜಾನಾಮಿ ಧರ್ಮನ್ನ ಚ ಭಯ ಪ್ರವೃತ್ತಿ, ಪರಮಾತ್ಮ ಸರ್ವೋತ್ತಮ ಅಂತ ಗೊತ್ತು, ಆದರೂ ನಾನು ನಮ್ಮನ್ನು ಆರಾಧನೆ ಮಾಡೋಲ್ಲ, ನನಗೆ ಇಂದ್ರಿಯ ನಿಗ್ರಹ ಇದೆ, ನನಗೆ ಏನು ಬೇಕೋ ತಿಂತೀನಿ, ಏನು ಬೇಡವೋ ಅದು ಬಿಡ್ತೇನೆ, ಅದು ಭಕ್ತಿ ಗೊತ್ತಿಲ್ಲ. ಇದು ತಪಸ್ಸು ಭಕ್ತಿ ಇದನ್ನೆಲ್ಲವನ್ನು ಹೇಳಿದ್ರಲ್ಲ, ಅದೆಲ್ಲ ನನ್ನಲ್ಲಿದೆ. ಆದರೆ ದೇವರಲ್ಲಿ ಇರಬೇಕಾದ ಭಕ್ತಿ ಒಂದಿಲ್ಲ.
ಪೂಜೆಗೆ ಅಂತ ನೀರು ತರಲಿಕ್ಕೆ ಹೋದ ಕೊಡದಲ್ಲಿ ಒಂದಿಷ್ಟು ಮದ್ಯ ಇದ್ರೆ ಆ ನೀರು ಯಾವತ್ತಿಗೂ ಹೇಗೆ ಬರುವುದಿಲ್ಲವೋ ಹಾಗೆ ಭಕ್ತಿ ಇಲ್ಲದ ಈ ಎಲ್ಲ ಆಚರಣೆಯು ವ್ಯರ್ಥ. ಅದರಿಂದ ಭಕ್ತಿಯಿಂದ ನಾಮ ಸಂಕೀರ್ತನೆ ಮಾಡಿದರೆ ಎಲ್ಲವೂ ದೊರೆತಂತೆ ಆಗ್ತದೆ. ಅದರಿಂದ ನಾಮ ಸಂಕೀರ್ತನೆಗೆ ಅಷ್ಟು ಶಕ್ತಿ ಇದೆ ಹೇಳ್ತಾರೆ. ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿಷೇವಿತಂ ತದ್ಗುಣರಾಗಿಯೈರ್ಯ ನ ತೇಜಮಂ ಪಾಶವೃತಶ್ಚ ತದ್ಭಟ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಃ. ಸಕೃನ್ಮನ ಕೃಷ್ಣ ಪದಾರವಿಂದಯೋ, ಒಂದು ಕ್ಷಣ ನಮ್ಮ ಮನಸ್ಸು ಪರಮಾತ್ಮನ ಪಾದ ಕಮಲಗಳಲ್ಲಿ ನೆಟ್ಟು ಬಿಟ್ರೆ, ಪರಮಾತ್ಮನಲ್ಲಿರ್ತಕ್ಕಂಥ ಗುಣಗಳಲ್ಲಿ ನಮಗೆ ರಾಗ ಇದ್ರೆ ಯಮನ ಪಾಶ ಸ್ವಪ್ನದಲ್ಲಿಯೂ ಅವನ ಹತ್ತಿರ ಬರುವುದಿಲ್ಲ ಅಂತ ಹೇಳತಕ್ಕಂಥವರಾಗಿದ್ದಾರೆ. ಇಷ್ಟು ಹೇಳಿ ಪರಮಾತ್ಮನ ನಾಮ ಸಂಕೀರ್ತನೆ, ನಾಮ ಸ್ಮರಣೆ, ಪರಮಾತ್ಮನ ಚಿಂತನೆ ಇದಕ್ಕೆ ಎಂತಹ ಶಕ್ತಿ ಇದೆ ಎನ್ನುವುದಕ್ಕೆ ಒಂದು ಇತಿಹಾಸದ ಕಥೆಯನ್ನು ಹೇಳ್ತೇನೆ ಕೇಳುವಂತೆ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಇತಿಹಾಸದ ಕಥೆಯನ್ನು ಹೇಳ್ತಾ ಇದ್ದಾರೆ. ಅತ್ರೇ ಉದಾಹರಂತಿ ಇತಿಹಾಸಂ ಪುರಾತನಂ ದೂತಾನಾಂ ವಿಷ್ಣು ಯಮಯೋ ಸಂವಾದಂ ತನ್ನಿಬೋಧಮೇ. ಇಲ್ಲಿಯೇ ಒಂದು ದೊಡ್ಡ ಇತಿಹಾಸ ಇದೆ. ವಿಷ್ಣು ಮತ್ತು ಯಮ ಇವರಿರುವರ ದೂತರು, ವಿಷ್ಣು ದೂತರು ಯಮದೂತರಿಗೆ ಸಂವಾದ ನಡೆದ ಒಂದು ಪರಮಾದ್ಭುತವಾದ ಇತಿಹಾಸ. ಅದು ನಾನು ಋಷಿಮುನಿಗಳಿಂದ ಕೇಳಿ ತಿಳಿದಿದ್ದು, ಅದನ್ನು ನಾನು ನಿಮಗೆ ಹೇಳ್ತೇನೆ ಕೇಳು ಅಂತ ಹೇಳತಕ್ಕಂಥವರಾಗಿದ್ದಾರೆ. ಕಾನ್ಯಕುಬ್ಜ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಬ್ಬ ದಾಸೀಪತಿ, ಅವನ ಹೆಸರು ಅಜಾಮಿಳ ಎಂಬುದಾಗಿ. ಆದರೆ ನಷ್ಟ ಸದಾಚಾರ, ಅವನಲ್ಲಿ ಎಲ್ಲ ವಿಧವಾದ ಆಚಾರ ಹೋಗಿಬಿಟ್ಟು ಹೆಸರಿನಿಂದಲೇ ಅಜಾಮಿಳ. ಯಾಕೆಂದರೆ ಅಜಯ ಮೀಲ ಮೀಲನಂ ತಿರೋಭಾವ ಯಸ್ಯ ಸಹ ಅಜಾಮಿಳ. ಪ್ರಕೃತಿಯಿಂದ, ಪ್ರಕೃತಿ ಅಂದರೆ ಸತ್ವಜಸ್ಸು ತಮಸ್ಸು ಈ ಗುಣಗಳು, ಈ ಗುಣಗಳ ಒಂದು ವ್ಯಾಪಾರದಿಂದ ಅವನಲ್ಲಿರ್ತಕ್ಕಂತಹ ಜ್ಞಾನ ನಶಿಸಿಬಿಟ್ಟಿದೆ. ಆದ್ದರಿಂದ ಅವನೇನಾಗಿದ್ದ? ಅಜಾಮಿಳನಾಗಿದ್ದ. ಮತ್ತೆ ಅವನೇನಾದ? ಅಜಾಮಿಳನೇ ಆಗ್ತಾನೆ. ಅಜ ಅಜ ಅಂದರೆ ಜನಂತನಾದ ಶ್ರೀಹರಿ. ಅದರಿಂದಾಗಿ ಅವನ ಜ್ಞಾನ ಉನ್ಮೀಲನಾಯಿತು. ಅಜಾತ ಮೀಲ ಯಸ್ಯ ಸಹ ಅಜಾಮಿಳ. ಪ್ರಕೃತಿಯಿಂದಾಗಿ ಅವನ ಜ್ಞಾನ ತಿರೋಭಾವ ಹೊಂದಿತ್ತು, ಪರಮಾತ್ಮನಿಂದಾಗಿ ಅವನ ಜ್ಞಾನ ಮತ್ತೆ ವಿಕಾಸ ಹೊಂದಿತು. ಆದ್ದರಿಂದ ಅಜಾಮಿಳ ಅಂತ ಕರೀತಕ್ಕಂಥವರಾಗಿದ್ದಾರೆ. ಅವನು ಎಲ್ಲ ಆಚಾರಗಳನ್ನು ಬಿಟ್ಟುಬಿಟ್ಟಿದ್ದ. ದಾಸಿಯ ಸಂಘವನ್ನು ಮಾಡಿದ್ದ. ಅವನ ಒಟ್ಟಿಗೆ ಕುಟುಂಬವನ್ನೆಲ್ಲ ಕಳೆದಿದ್ದ. ಮನೆಯಿಂದ ತನ್ನ ಅಪ್ಪನಿಂದ ಬಂದ ಸಂಪತ್ತೆಲ್ಲ ಆಕೆಗೋಸ್ಕರ ವ್ಯಯ ಮಾಡಿಬಿಟ್ಟಿದ್ದ. ಎಲ್ಲವನ್ನು ಕಳ್ಕೊಂಡಿದ್ದ. ತಪಸ್ಸನ್ನು ಕಳ್ಕೊಂಡಿದ್ದ, ತನ್ನ ಆಚರಣೆಯನ್ನು ಕಳ್ಕೊಂಡಿದ್ದ, ತನ್ನ ಸಂಪತ್ತನ್ನು ಕಳ್ಕೊಂಡಿದ್ದ, ಎಲ್ಲವನ್ನು ಕಳ್ಕೊಂಡು ಬಿಟ್ಟಿದ್ದಾನೆ. ಅವನಲ್ಲಿದ್ದ ಸಂಪತ್ತಂದರೆ ಒಂದೇ, ಆ ದಾಸಿ ಒಟ್ಟಿಗೆ ಸಂಸಾರ ಮಾಡಿ ತನಗೆ ಅಂತ ಹುಟ್ಟಿದ 10 ಜನ ಮಕ್ಕಳು. ಅದು ಬಿಟ್ಟು ಬೇರೆ ಯಾವ ಸಂಪತ್ತು ಇಲ್ಲ. ಅದು ನಿಜವಾದ ಸಂಪತ್ತೇ ಆಯಿತು ಅವನಿಗೆ. ಯಾಕೆಂದರೆ 10ನೇ ಮಗನಿಗೆ ನಾರಾಯಣ ಅಂತ ಹೆಸರಿತ್ತು. ಆ ಸಂದರ್ಭದಲ್ಲಿ ತಾನು ಕುಟುಂಬ ಪೋಷಣೆಯನ್ನೆಲ್ಲ ಮಾಡತಕ್ಕಂಥವನಾಗಿದ್ದ. ಹೀಗೇ ಇರಬೇಕಾದ್ರೆ ಒಂದು ದಿನ ಮೃತ್ಯುಕಾಲ ಉಪಸ್ಥಿತೆ, ತನ್ನ ಎದುರಿಗೆ ಯಮಭಟರು ಕಾಣ್ತಾ ಇದ್ದಾರೆ. ಮೃತ್ಯುಕಾಲ ಬಂದಾಗ ದೈವೀ ದೃಷ್ಟಿ ಪ್ರಜಾಯಿತೆ ಅಂತ ತನಗೆ ಇದುವರೆಗೂ ಕಾಣದೇ ಇರೋ ಒಂದು ದೃಷ್ಟಿ ಕಾಣುತ್ತದೆ. ಆಗ ಮರಣಕಾಲಾದ ಕೆಳ ನಿಮಿಷದ ಪೂರ್ವದಲ್ಲಿ ಯಮಭಟರನ್ನು ಎಲ್ಲರೂ ನೋಡ್ತಾರೆ. ಹಾಗೆ ಅಜಾಮಿಳನು ಯಮಭಟರನ್ನು ಕಂಡ. ಯಮಭಟರನ್ನು ಕಂಡ ತಕ್ಷಣ ತನ್ನ ಮಗನ ನೆನಪಾಯಿತು. ಹೇಳಿದ, ದೂರೇ ಕ್ರೀಡನಕಾಸಕ್ತಂ ಪುತ್ರ
ಕರೀಬೇಕಾದ್ರೆ ಉಚ್ಚೈ ಜೋರಾಗಿ ಕರೆದಂತೆ. ಆ ಕರೆಯುವಾಗ ಅವನಿಗೆ ಎಲ್ಲ ಸ್ಮರಣೆ ಬಂತು. ನಾನು ಹಿಂದೆ ಜ್ಞಾನ ಪಡೆದಿದ್ದ ಅದೆಲ್ಲದರ ಸ್ಮರಣೆ ಬಂದು ಅಂತ್ಯಕಾಲದಲ್ಲಿ ವಿಶೇಷವಾಗಿ ಪರಮಾತ್ಮನ ನಾಮೋಚ್ಚಾರಣೆ ಆಗಿಬಿಡ್ತು ಅವನ ಬಾಯಿಂದ. ಆಗ ತಕ್ಷಣದಲ್ಲಿ ವಿಷ್ಣುದೂತರು. ಅದಕ್ಕೆ ಈ ಶ್ಲೋಕಕ್ಕೊಂದು ವರ್ಣನೆ ಮಾಡ್ತಾರೆ. ದೂರೇ ಕ್ರೀಡನಕಾಸಕ್ತಂ ಅಂದ್ರೆ ಏನರ್ಥ? ದೂರೇ ಅಂದರೆ ಇಲ್ಲಿ ದೂರದಲ್ಲಿ ಅದೊಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂದರೆ ದೂರೇ ಅಂದರೆ ತುಂಬ ದೂರ, ಬ್ರಹ್ಮಾಂಡಕ್ಕಿಂತ ಹೊರಗಡೆ ಇರತಕ್ಕಂತಹ ವೈಕುಂಠೆ. ಕ್ರೀಡನಕಾಸಕ್ತಂ, ಕ್ರೀಡನಕಾಸಕ್ತಂ ಅಂದರೆ ಏನರ್ಥ? ಕ್ರೀಡೆಯಲ್ಲಿ ಆಟದಲ್ಲಿ ಆಸಕ್ತರಾದವರು ಯಾರು? ಶ್ರೀಮನ್ನಾರಾಯಣ. ಅವನಿಗೆ ಜಗತ್ ಸೃಷ್ಟಿ ಒಂದು ಆಟ. ಜಗತ್ ಸೃಷ್ಟಿ ಎಂಬ ಆಟದಲ್ಲಿ ಆಸಕ್ತನಾದ ಶ್ರೀಮನ್ನಾರಾಯಣ ಅಜಾಮಿಳನ ಪುತ್ರ ಆಗುವುದೇಗ್ರಿ. ಪುತ್ರಂ ಅಂದರೆ ಪುಣ್ಯಾಮನರಕಾತ್ರಾಯತೆ, ಪುಣ್ಯವು ನರಕದಿಂದ ಸಂರಕ್ಷಣೆ ಮಾಡತಕ್ಕಂತಹ ಪುತ್ರ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವ ಶ್ರೀಮನ್ನಾರಾಯಣನನ್ನೇ ಕರೆದಂತೆ. ಕರೆದ ತಕ್ಷಣ ವಿಷ್ಣುದೂತರು ಬಂದಿದ್ದಾರೆ. ನಿಶಮ್ಯಂ ಪ್ರಿಯಮಾಣಸ್ಯ ಮುಖಮೋಹರಿಕೀರ್ತನಂ ಭರ್ತುರ್ನಾಮ ಮಹಾರಾಜ ಪಾರ್ಷದ ಸಹಸಾ ಪತನ್. ತಕ್ಷಣದಲ್ಲಿ ಬಂದು ತಕ್ಷಣ ಯಮದೂತರು ಇವನನ್ನು ಹಿಡಿದು ಎಳೆದು ಒಯ್ಯಬೇಕು ಅಂತಿದ್ದಾರೆ. ವಿಷ್ಣುದೂತರು ಅದನ್ನು ತಡಿಬೇಕು ಅಂತ ಬಂದಿದ್ದಾರೆ. ಯಮದೂತರು ಕೇಳ್ತಾರೆ, ನೀವು ಯಾಕೆ ಬಂದ್ರಿ? ನೀವ್ಯಾರು? 4 ಕೈ ಇದೆ, ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀರಿ, ನಮ್ಮ ಥರ ನಿಮ್ಮ ಶರೀರ ಇಲ್ಲ, ಇಂತಹ ಅದ್ಭುತವಾದ ವ್ಯಕ್ತಿಗಳು ನೀವು ಯಾಕೆ ಬಂದ್ರಿ? ನೀವ್ಯಾರು? ನೀವು ಬಂದಿದ್ದ ಕಾರಣ ಏನು ಅಂತ ಹೇಳಿದಾಗ ವಿಷ್ಣುದೂತ ಹೇಳ್ತಾ ಇದ್ದಾರೆ, ನಾವು ಇವನ ಬಾಯಿಯಲ್ಲಿ ನಾರಾಯಣ ನಾಮಸ್ಮರಣೆಯನ್ನು ಕೇಳಿ ಬಂದಿರತಕ್ಕಂಥ ವಿಷ್ಣುದೂತರು. ಆದರೆ ನೀವು ಯಮಧರ್ಮನ ನಿರ್ದೇಶನವನ್ನು ಪಾಲಿಸ್ತಕ್ಕಂಥವರು. ಹೇಳಿ, ಧರ್ಮದ ಲಕ್ಷಣ ಏನು ಅಂತ ಹೇಳಿ. ಧರ್ಮ ಅಂದರೆ ಯಾವ ನಿಮಿತ್ತದಿಂದ ನೀವು ಈಗ ಅಜಾಮಿಳನನ್ನು ಎಳೆದೊಯ್ತಾ ಇದ್ದೀರಿ? ನೀವು ಅಜಾಮಿಳನನ್ನು ಎಳೆದೊಯ್ಯುವುದಕ್ಕೆ ಅಜಾಮಿಳ ಏನು ಮಾಡಿಲ್ಲ. ಧರ್ಮ ಅಂದರೆ ಏನು ಅದನ್ನು ಹೇಳಿದಾಗ ವೇದಾನುಸಾರಿಯಾಗಿರತಕ್ಕಂತಹ ಪಂಚರಾತ್ರ ಆಗಮಗಳು, ಪುರಾಣಗಳು, ಸ್ಮೃತಿ ಗ್ರಂಥಗಳು ಇವುಗಳು ಏನನ್ನು ಹೇಳ್ತಾವೋ ಅದನ್ನೇ ಧರ್ಮ ಅಂತ. ಅದರಂತೆ ಒಬ್ಬ ವ್ಯಕ್ತಿ ಆಚರಣೆ ಮಾಡ್ತಾ ಇದ್ರೆ ಅವನು ಧರ್ಮವನ್ನು ಅನುಸರಿಸಿ ನಡೆಯುವವ. ಇದನ್ನು ನೋಡಲಿಕ್ಕೆ ಹೊರಗಡೆಗೆ 13-14 ಜನ ಇದ್ದಾರೆ. ಆದಿತ್ಯ ಚಂದ್ರಾವನಿಲೋ ನಲಶ್ಚ ದ್ಯೌರ್ಭೂಮಿರಾಮೋ ನಿಯಮಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಿಂ ಅಂತ ಒಂದು ಕಡೆ ಬರ್ತದೆ. ಅದನ್ನೇ ಭಾಗವತದಲ್ಲಿ ಇನ್ನೊಂದು ರೀತಿ ಹೇಳ್ತಾರೆ. ಸೂರ್ಯೋಗ್ರಿಖಂ ಮರುದ್ಗಾವ ಸೋಮ ಸಂಧ್ಯಾಹನೀಜ ಕಾಲತ್ವಯಂ ಧರ್ಮ ಇತಿ ಹ್ಯೇತೆ ಧರ್ಮಸ್ಯ ಸಾಕ್ಷಿಣಃ. ಸೂರ್ಯ, ಚಂದ್ರ, ಪಂಚಭೂತಗಳು. ಅದಾದ ಮೇಲೆ ಬೆಳಗಿನ ಸಂಧ್ಯಾಕಾಲ, ಸಂಜೆಯ ಸಂಧ್ಯಾಕಾಲ, ಹಸು ಯಮಧರ್ಮ, ಉಪರೂಪಿ ಪರಮಾತ್ಮ, ಇವೆಲ್ಲವೂ ಕೂಡ ಸಾಕ್ಷಿ ಹೇಳ್ತಾವಂತೆ. ಕಾಲ, ಇವುಗಳನ್ನು ಮೋಸ ಮಾಡಿ ಒಬ್ಬ ವ್ಯಕ್ತಿ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲರೂ ಕೂಡ ಯಾವಾಗಲೂ ಕೂಡ ನೋಡ್ತಾನೆ ಇರ್ತಾರೆ. ಅವರ ಸಾಕ್ಷಿಯಾಗಿ ಒಬ್ಬ ವ್ಯಕ್ತಿ ತಾನು ಕೆಲಸ ಮಾಡಬೇಕು. ಕೆಲಸವನ್ನು ಅವನು ಯಾವ ರೀತಿಯಾಗಿ ಮಾಡ್ತಾನೆ? ಪಂಚಭಿ ಕುರುತೆ ಸ್ವಾರ್ಥ ಪಂಚವೇದಾಶ್ಚ ಪಂಚಭಿ ಏಕಸ್ತು ಷೋಡಶೇನ ಕ್ರೀ ಸ್ವಯಂ ಸಪ್ತದಶೋಷ್ಣುತೆ. ಪಂಚಭಿ ಕುರುತೆ ಸ್ವಾರ್ಥ, 5ರಿಂದ ತಾನು ಕೆಲಸ ಮಾಡ್ತಾನೆ. ಪಂಚ ಕರ್ಮೇಂದ್ರಿಯಗಳು, ಕೈ ಕಾಲು ಮೊದಲಾಗಿರ್ತಕ್ಕಂಥ 5 ಕರ್ಮೇಂದ್ರಿಯಗಳು ಸ್ವ ಅರ್ಥಾನ್ ತಮಗೆ ಅಭಿಲಷಿತವಾಗಿರತಕ್ಕಂತಹ ಪ್ರಯೋಜನವನ್ನು ಪಡೆಯಲಿಕ್ಕೋಸ್ಕರ ಪಂಚಭಿ ಕುರುತೆ 5 ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡುತ್ತಾನೆ. ಪಂಚವೇದ 5
ಜ್ಞಾನೇಂದ್ರಿಯಗಳಿಂದ ಕಣ್ಣು ಮೂಗು ಇವುಗಳಿಂದ ರೂಪ ರಸ ಗಂಧ ಸ್ಪರ್ಶ 5 ತಿಳಿತಾನೆ. ಏಕಸ್ತು ಒಬ್ಬನೇ ಷೋಡಶೇನ 16ರಿಂದ ಸಪ್ತದಶ ಸ್ವಯಂ ಏಕಃ ಅಷ್ಟುತೆ. 16ರಿಂದ ಕೂಡಿದ ತಾನು ಸಪ್ತದಶ ಅಂತ ಕಳಿಸಿಕೊಳ್ತಾನೆ. 16 ಯಾವುದು? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರಗಳು, ಒಂದು ಮನಸ್ಸು ಸೇರಿದರೆ 16. ಈ 16 ಶರೀರದಲ್ಲಿ ಈ 16ರಿಂದ ಕೂಡಿದ ಇವನು ಒಬ್ಬ ಏನು ಕಳಿಸ್ತಾರೆ 17 ಆಗ್ತಾನೆ. ಇವನು ಒಬ್ಬ 17 ಭಾಗವತ ಹೇಳಿರೋದ್ರಿಂದ 16 ಇವನಲ್ಲ. ಕೆಲವೆಲ್ಲ ಪರಿಣಾಮವಾದವನ್ನು ಹೇಳ್ತಾರೆ. ಇವು ದೇಹಕ್ಕಿಂತ ಮಿಗಿಲಾದ ಆತ್ಮ ಇಲ್ಲ ಅಂತ ಅದನ್ನು ಖಂಡನೆ ಮಾಡಲಿಕ್ಕೋಸ್ಕರ ಭಾಗವತ ಏನು ಹೇಳಿದ್ದು? ಸಪ್ತದಶ 17, 16ರಿಂದ ಕೂಡಿದ ಇವನು 17ನೇ ಅವನು. ಅದರಿಂದ ಸಪ್ತದಶ ಅಂತ ಕಲಿಸಿಕೊಡ್ತಾನೆ. ಇವನೇನು ಮಾಡುತ್ತಾನೆ? ಸಪ್ತರಜಸ್ತಮ ಸ್ವೀಕರಣ ವಿಕಾರ. ಇದ್ರ ವಿಕಾರದಿಂದ ಬರ್ತಕ್ಕಂಥದ್ದು ಯಾವುದು? ಸುಖ ದುಃಖ ಮಿಶ್ರ. ಸುಖ ಬರ್ತದೆ, ದುಃಖ ಬರ್ತದೆ, ಸುಖ ದುಃಖದ ಮಿಶ್ರಣ ಕೆಲವೊಂದು. ಅದು ಸುಖ ಅದು ದುಃಖ ಅಂತ ಅರ್ಥ. ಇವುಗಳನ್ನು ಇವನು ಅಷ್ಟೇ ಅನುಭವಿಸುತ್ತಾರೆ. ಜೀವಿ ಯಾವ್ಯಾವೇ ಜೀವಿಯಾಗಿ ನಟಸ್ಥಿ ಕ್ಷಣವತ್ತು ಜಾತಿ ತಿಷ್ಟಕ್ಕೆ ಅಕರ್ಮ ಮತ್ತು ಕರ್ಮವೇ ಇಲ್ಲದೆ ಯಾರು ಕೊಡುತ್ತಂತೆ ಇಲ್ಲ. ಆ ರೀತಿಯಾಗಿ ಇರತಕ್ಕಂತಹ ಒಂದು ವ್ಯವಸ್ಥೆ. ಆದರೆ ಈ ಯಾರು ಅಜಾಮಿಳ ಇದ್ದಾನೆ ಹಿಂದೆ ಒಬ್ಬ ಒಳ್ಳೆ ಸದಾಚಾರಿಯಾದ ಅಜಾಮಿಳ ತಾನು ಏನು ಕೆಲಸ ಮಾಡಬೇಕು, ಯಾವ ಜ್ಞಾನ ಪಡೆದಿದ್ದಾನೆ ಆ ಕೆಲಸ ಬಿಟ್ಟು ಒಬ್ಬ ದಾಸಿಯ ಸಂಘ ಮಾಡಿ ತಾನು ಮಾಡಬಾರದ್ದು ಏನೇನೋ ತಿದೆಯೋ ಎಲ್ಲ ಕೆಲಸ ಮಾಡಿದ್ದಾನೆ. ಕಳತನ ಮಾಡಿದ್ದಾನೆ, ಇನ್ನಿತರ ಕೆಲಸಗಳು ಪಟ್ಟಿ ಕೊಡ್ತಾನೆ, ಎಲ್ಲ ಮಾಡಿದ್ದಾನೆ. ಆದ್ದರಿಂದ ಇವನು ಪಾಪಕ್ಕೆ ಅರ್ಹ. ಆದ್ದರಿಂದ ಇವನನ್ನು ನಾವು ಕರೆದೊಯ್ತಾ ಇದ್ದೇವೆ. ಎದೋ ಶಾಸ್ತ್ರ ಉಲ್ಲಂಘ್ಯ ಸೌರಾಚಾರ್ಯಗರ್ಹಿತ, ಶಾಸ್ತ್ರವನ್ನು ಉಲ್ಲಂಘಿಸಿ ಆಚಾರಾದಿಗಳನ್ನೆಲ್ಲ ಉಲ್ಲಂಘಿಸಿ ಇರುವುದರಿಂದಾಗಿ ಇವನಿಗೆ ಶಿಕ್ಷೆ ಕೊಡಲೇಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹೇಳಿದಾಗ ಏತತ್ತೇ ಭಗವದ್ದೂತ, ಭಗವಂತನ ದೂತರು ಈ ರೀತಿಯಾಗಿ ಯಮದೂತರಿಂದ ಕೇಳಿಸಿಕೊಂಡು ಹೇಳ್ತಾರಂತೆ. ಅಹೋ ಕಷ್ಟಂ, ಧರ್ಮ ಈ ದೂತ ಸಮಾಜದಲ್ಲಿ ಉಳಿದೇ ಇಲ್ಲ. ಪ್ರಜೆಗಳ ಶಾಸನ ಮಾಡತಕ್ಕಂತಹ ವ್ಯಕ್ತಿಗಳೇ ಈ ರೀತಿಯಾಗಿ ಅಧರ್ಮವನ್ನು ಆಚರಿಸಿಬಿಟ್ಟು ಬೇರೆಯವರು ಪಾಡೇನು. ಯದ್ಯದಾಚರತಿ ಶ್ರೇಯಾನ್ ಲೋಕಸ್ತದನುವರ್ತದೆ, ಯದ್ಯದಾಚರತಿ ಶ್ರೇಯಾನ್ ಇತರಸ್ತತ್ತದೀಹತೆ. ಯಾವುದನ್ನು ದೊಡ್ಡವರು ಆಚರಣೆ ಮಾಡ್ತಾರೋ ಅದನ್ನು ನೋಡ್ಕೊಂಡು ಕೆಳಗಿನವರು ಆಚರಣೆ ಮಾಡ್ತಾರೆ. ಆದರೆ ದೊಡ್ಡವರಾದ ಇವರೇ ಈ ರೀತಿಯಾದ ಅಸಾಧು ಕೆಲಸವನ್ನು ಮಾಡಿಬಿಟ್ರೆ ಎಂಥದ್ದು? ಅಯಮ್ಮಿ ಕೃತ ನಿರ್ವೇಶೋ ಜನ್ಮಕೋಟ್ಯಮ್ಮ ಸಾಮಪಿ ಯದ್ವ್ಯಾಜಹಾರವಿವಶೋ ನಾಮ ಸ್ವತ್ಯಯನಂ ಹರೇ. ಎಷ್ಟೋ ಜನ ಎಷ್ಟೋ ಜನ್ಮಗಳಿಂದ ಪಡೆಯಲಾಗದ ಪಕ್ವತೆ ಅಜಾಮಿಳ ಪಡೆದಿದ್ದಾನೆ. ಏನು ಅಜಾಮಿಳ? ವಿವಶಃ ನಾಮ ಸ್ವಸ್ಥಯನಂ ಹರೇ. ಯಾವ ಪರಮಾತ್ಮನ ನಾಮ ಮಂಗಳವನ್ನುಂಟು ಮಾಡುತ್ತದೋ ಅಂತಹ ಮಂಗಳಕರವಾದ ಪರಮಾತ್ಮನ ನಾಮವನ್ನು ವಿವಶನಾಗಿ ಆಲೋಚನೆ ಮಾಡಿ ನಾರಾಯಣ ನಾರಾಯಣ ಎಲ್ಲರೂ ಅಂತಾರೆ. ಆದರೆ ಎಚ್ಚರ ತಪ್ಪಿದಾಗ, ಮರಣಕಾಲದಲ್ಲಿ ಎಚ್ಚರ ತಪ್ಪಿದಾಗ ಸ್ವಾಭಾವಿಕವಾಗಿ ಒಳಗೆ ಏನಿರುತ್ತದೋ ಅದು ಬರ್ತದೆ. ಅಂತಹ ಪರಮಾತ್ಮನ ನಾಮವನ್ನು ಉಚ್ಚರಿಸಿದ ಅಜಾಮಿಳನನ್ನು ಯಮದೂತರು ಕರೆದುಕೊಂಡು ಹೋಗಿದ್ದಾರೆ ಅಂತಂದ್ರೆ ಇದಕ್ಕಿಂತಲೂ ಕೂಡ ಕೆಟ್ಟ ಕಾಲ ಇನ್ನೇನಿದೆ? ಧರ್ಮಕ್ಕೆ ಉಳಿಗಾಲವಿಲ್ಲ. ಏತೇನೈವ ಹ್ಯಗೋನೋಸ್ಯ ಕೃತಂ ಸ್ಯಾತ್ ಅಗನಿಷ್ಕೃತಂ. ಈ ಒಂದು ನಾಮ ಸಾಕು. ಯದಾ ನಾರಾಯಣೀತಿ ಜಗತ್ ಚತುರಕ್ಷರಂ. ನಾರಾಯಣ, ಹರಿ, ವೇದವ್ಯಾಸ, ಕೃಷ್ಣ, ರಾಮ, ಮುಕುಂದ ಎಂಬುದಾಗಿ ಪರಮಾತ್ಮನ ನಾಮ ಸಂಕೀರ್ತನೆ ಏನಿದೆ ಇದನ್ನು ಮಾಡಿದರೆ ಸಾಕು, ಎಲ್ಲ ಪಾಪಗಳು ನಾಶ. ಸಾವಿರಾರು ಕಾರ್ಯಗಳೊಂದು ವೃಕ್ಷದಲ್ಲಿ ಕೂತಿದೆ ಅಂತ ಹೇಳಿ 1000 ಕಲ್ಲನ್ನು ಬಡಿಬೇಕಾಗಿಲ್ಲ. ಒಂದು ಕಲ್ಲನ್ನು ಎಸೆದರೆ 1000 ಕಾರ್ಯಗಳು ಓಡಿ ಹೋಗುವಂತೆ ಸಾವಿರಾರು ಪಾಪಗಳನ್ನು ಮಾಡಿದ್ದೇವೆ ಅಂತ 1000 ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾಗಿಲ್ಲ. ಒಂದು ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಪಾಪಗಳು ಕೃತ್ಯ ಆಗ್ತವೆ. ಆದ್ದರಿಂದಾಗಿ ಅಂತಹ
ಪರಮಾತ್ಮನ ನಾಮಸ್ಮರಣೆ ಮಾಡಿರ್ತಕ್ಕಂತಹ ವ್ಯಕ್ತಿ ಇದು. ನಾಮಸ್ಮರಣೆಯನ್ನು ಹೇಗಾದರೂ ಮಾಡಬಹುದು. ಅಲ್ಲ ಅವನು ಮಗನ ಹೆಸರು ಕರೆದದ್ದು, ಅವನು ದೇವರ ಹೆಸರನ್ನು ಕರೆದದ್ದಲ್ಲ. ಅಂದರೆ ಮಗನ ಹೆಸರು ದೇವರದ್ದಾಗಿತ್ತಲ್ಲ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠ ನಾಮಗ್ರಹಣಂ ಅಶೇಷಾಗಹರಂ ವಿದು. ಮಗನಿಗೆ ದೇವರ ಹೆಸರಿಟ್ಟು ಮರಣಕಾಲದಲ್ಲಿ ಮಗನ ಹೆಸರನ್ನೇ ಕರೆದು ಆ ಕ್ಷಣದಲ್ಲಿ ದೇವರ ಸ್ಮರಣೆ ಬಂದರೂ ಸಾಕು, ದೇವರು ಬರ್ತಾನೆ. ಭಕ್ತಿ ಮುಖ್ಯ. ಇಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಸರ್ವತಾ ಅಗಹರಂ ವಿಷ್ಣೋರ್ನಾಮ ತದ್ಭಕ್ತಿ ಪೂರ್ವಕಂ. ಭಕ್ತಿ ಇಲ್ಲದೆ ಬರಲ್ಲ. ಭಕ್ತಿ ಇಲ್ಲದೆ ಸಾವಿರ ಬಾರಿ ಬಿಟ್ಟು ರಾಮ ಯಾವ ವರ್ಣವನ್ನು ನಪ್ತಾ ಇದ್ದ, ವರ್ಣವನ್ನು ನಪ್ಪಬೇಕಾದ್ರೆ ಮಗನ ಹೆಸರು ದೇವರ ಹೆಸರೇ ಆಗಿತ್ತು, ಅವನು ಕರ್ದ, ಅದರಲ್ಲಿ ಭಕ್ತಿ ಇರಲಿಲ್ಲ. ಭಕ್ತಿ ಮುಖ್ಯ. ಭಕ್ತಿ ಇಟ್ಟು ತಾನು ಸಂಕೇತ, ತನ್ನ ಮಗನಿಗೆ ತಾನೇ ಸಂಕೇತ ಅಂದರೆ ತಾನು ಹೆಸರಿಡು. ತನ್ನ ಮಗನಿಗೆ ಇಟ್ಟ ಹೆಸರನ್ನು ತಾನು ಮರಣಕಾಲದಲ್ಲಿ ಕರೆದು ಹೋಗಿ ಬರೋಲ್ಲ, ಬಿಟ್ಟು ದೂತ ಬರ್ತಾರೆ. ಆದರೆ ಕರೆಯುವ ಸಂದರ್ಭದಲ್ಲಿ ಅವನಿಗೆ ಪರಮಾತ್ಮನಲ್ಲಿ ಭಕ್ತಿ ನೋಡಬೇಕು. ಅದು ಅಜಾಮಿಳನಿಗೆ ಮೂಡು. ಆದ್ದರಿಂದಾಗಿ ಸಂಕೇತದಿಂದ ಕರೀತಾರೆ. ಅಥವಾ ಪರಿಹಾಸ, ಹಾಸ್ಯ ಮಾಡಬೇಕಾದ್ರೂ ಕರೀತಾರೆ. ಯಾರೋ ಒಬ್ಬರಿಗೆ ಕ್ಷೀರಸಾಗರಶಾಹಿ ಅಂತ ಹೆಸರಿಟ್ಟು, ಕ್ಷೀರಶಾಹಿ ಅಂತ ಹೆಸರಿಟ್ಟು. ಆದರೆ ಅವ್ರ ಮನೇಲಿ ಒಂದು ಲೋಟವೂ ಹಾಲಿರಲಿಲ್ಲ. ನೀನೇನೋ ಕ್ಷೀರಶಾಹಿ, ನಿನ್ನ ಮನೆ ಒಂದು ಲೋಟದ ಹಾಲಿಲ್ಲವೋ ಅಂತ ಅವನಿಗೆ ಹಾಸ್ಯ ಮಾಡಬೇಕಾದ್ರೂ ನಿಜವಾಗ್ಲೂ ಕ್ಷೀರಶಾಹಿ ಯಾರಪ್ಪ? ಅವನು ಸಮುದ್ರದಲ್ಲಿ ಮಲಗಿರ್ತಾನೆ, ಹಾಲಿನ ಸಮುದ್ರದಲ್ಲಿ ಮಲಗಿರ್ತಾನೆ ಅಂತ ಅವನ ವೈಭವನಿಗೆ ಸ್ಮರಣೆ ಆದರೆ, ಅವನ ಮೇಲೆ ಭಕ್ತಿ ಬಂದರೆ, ದೇವರ ಮೇಲೆ ಭಕ್ತಿ ಬಂದರೆ ಎಲ್ಲ ಪಾಪ ಪರಿಹಾರ. ಸ್ತೋಭ, ಸ್ತೋಭ ಅಂದ್ರೆ ಏನು ಹೇಳ್ತಕ್ಕಂಥವರಾಗಿದ್ದಾರೆ. ಸ್ತೋಭ ಅಂತಂದ್ರೆ ಕೋಪ, ಇನ್ನೊಬ್ಬರಿಗೆ ಕೋಪ ಉಂಟು ಮಾಡತಕ್ಕಂಥ ಮಾತನ್ನು ಸ್ತೋಭ ಅಂತ ಕರೀತಾರೆ. ಅವನಿಗೆ ಸಿಟ್ಟು ಬರೆಸಬೇಕು ಅಂತ ಮಾತಾಡೋದು. ಒಬ್ಬರು ಮಧುಸೂದನ ಅಂತ ಸಿಟ್ಕೊಂಡಿರ್ತಾನೆ. ನೀನು ಮಧುಸೂದನ, ಮಧು ಅಂದ್ರೆ ಮಧುಮಕ್ಷಿಕ, ಜೇನು ಮತ್ತು ಸೊಳ್ಳೆಯನ್ನು ನಿನಗೆ ಕೊಲ್ಲಿಕ್ಕಾಗಲ್ಲ, ನೀವು ಮಧುಸೂದನ ಅಂತ ಅವನನ್ನು ಹಾಸ್ಯ ಮಾಡ್ತಾ. ನಿಜವಾದ ಮಧುಸೂದನ ಯಾರು ಗೊತ್ತಾ? ಮಧುನಾಮಕ ರಾಕ್ಷಸನ್ನು ಕೊಂದವನು ಅವನು. ಗೋಪಾಲಕೃಷ್ಣ ಮಧುಸೂದನ, ನೀನೇನು ಮಧುಸೂದನ ಅಂತ. ಈಗ ಹಾಸ್ಯ, ಇನ್ನೊಬ್ಬರ ಹಾಸ್ಯ ಮಾಡುವಾಗಲೂ ಕೂಡ ದೇವರ ಆ ದುಷ್ಟ ದಮನ ರೂಪ ಗುಣವನ್ನು ಸ್ಮರಣೆ ಮಾಡುತ್ತಾ ದೇವರಲ್ಲಿ ಭಕ್ತಿ ಹುಟ್ಟಿದ್ರೆ ಅದರಿಂದ ಪುಣ್ಯ. ಇನ್ನು ಕೆಲವು ವ್ಯಾಖ್ಯಾನಕಾರರು ಸ್ತೋಭ ಅಂದರೆ ಸ್ತೋಭಾಕ್ಷರ ಅಂತ ಕರೀತಾರೆ. ಜಯತಿ ತೇದಿಕಂ ಜನ್ಮನಾವ್ರಜ ಶ್ರಯತ ಇಂದಿರಾ ಸಾಧು ತತ್ರ ಹಿ ಕೃಷ್ಣ ಅಂತ ಹೇಳ್ತಾರೆ. ಕೃಷ್ಣ ಅನ್ನೋದಿದೆಯಾ? ಇಲ್ಲ. ಆದರೆ ಭಕ್ತಿ ವಿಷಯಕ್ಕೆ ಮಧ್ಯದಲ್ಲಿ ಕೃಷ್ಣ ರಾಮ ಈ ಪದಗಳನ್ನು ಉದ್ಗಾರ ಮಾಡೋದು, ಇದನ್ನೆಲ್ಲ ಸ್ತೋಭಾಕ್ಷರಗಳು ಕರೀತಾರೆ. ನಿಜವಾಗ್ಲೂ ಹಾಡಲ್ಲಿರಲ್ಲ. ಆದರೆ ಒಂದು ಸಾವಿರಾರು ಜನ ಹಾಡಬೇಕಾದ್ರೆ ಸಾವಿರಾರು ಜನರಲ್ಲಿ ಆ ಭಕ್ತಿ ಉದ್ರೇಕ ಆಗಬೇಕು. ಅದಕ್ಕೆ ತಕ್ಷಣ ಕೃಷ್ಣ ಅಂತ ಕೊಟ್ಟ ತಕ್ಷಣ ತಾಳ ಹಾಕ್ಕೊಂಡ್ರು. ಅಮೃತಂ ತಪಜೀವನಂ ಕೃಷ್ಣ ಕವಿ ಭಿರೀಡಿತಂ. ಕೃಷ್ಣ ಅನ್ನೋದಿಲ್ಲ, ಅದು ಸ್ತೋಭಾಕ್ಷರ ಅಂತ ಕರೀತಾರೆ. ಹೀಗೆ ಸ್ತೋಭಾಕ್ಷರಗಳ ಮೂಲಕ ಪರಮಾತ್ಮನ ನಾಮಸ್ಮರಣೆ ಮಾಡಿದ್ರು ಭಕ್ತಿ ಇರಬೇಕು. ಅದು ಬರೀ ಆಡಂಬರ ಆಗಬಾರ್ದು. ಸಾವಿರಾರು ಜನಕ್ಕೆ ಖುಷಿ ಕೊಡಬೇಕು ಅಂತ ಆಡೋದು, ತನ್ನ ಭಕ್ತಿನೇ ಇಲ್ಲ. ಅದು ಭಕ್ತಿ ಇದ್ರೆ ಇದರಿಂದಲೂ ಕೂಡ ಪಾಪ ಪರಿಹಾರ ಆಗುತ್ತೆ. ಏಲನಮೇವ ವಾ, ಇನ್ನೊಬ್ಬರಿಗೆ ಅನುತಿಸುವುದು, ಇನ್ನೊಬ್ಬರಿಗೆ ಅಪಮಾನ ಮಾಡುವುದು, ಅಪಮಾನ ಮಾಡುವ ರೂಪದಲ್ಲಿ ಹೇಳಿದ್ರು ಕೂಡ ನಾರಾಯಣ ಅಂತ ಯಾರೋ ಹೆಸರಿಟ್ಕೊಂಡಿದ್ದ. ಅವನು ಬರೀ ತಪ್ಪನ್ನೇ ಮಾಡ್ತಾ ಇದ್ದ, ಅವನ ಬರೀ ದೋಷವೇ ಇತ್ತು. ಅವನಿಗೆ ಬೈಯುವ ಮೂಲಕವಾದರೂ ದೇವರ ದೇವರ ಆಲೋಚನೆ ಬಂದರೆ ಅದರಿಂದಲೂ ಕೂಡ ಪುಣ್ಯ ಇದೆ. ನಾರಾಯಣ ಅಂತ ಹೆಸರಿಟ್ಕೊಂಡಿದ್ದೆ, ಬರೀ ತಪ್ಪೇ ಮಾಡ್ತೀವಲ್ಲ ನೀನು. ನಾರಾಯಣ ಹೇಗಿರ್ತಾನೆ ಗೊತ್ತಾ? ಒಂದು ತಪ್ಪು ಮಾಡಲ್ಲ, ದೋಷ ದೂರ. ನಾರಾಯಣನ ಪದಕ್ಕೆ ದೋಷ ದೂರ ಅಂತ ಹೆಸರು. ಅಂತ ನಾರಾಯಣನನ್ನು, ಇಲ್ಲಿ ಎದುರಿರುವ ನಾರಾಯಣನನ್ನು ಬೈತಾ ನಿಮಗೆ ಮೂಲಭೂತವಾದ ನಾರಾಯಣನ ಸ್ಮರಣೆ ಬಂದರೂ ಕೂಡ ಅದರಿಂದ ಏನಾಗ್ತದೆ? ಪಾಪ ಪರಿಹಾರವಾಗ್ತದೆ. ಅದರಿಂದ ಪರಮಾತ್ಮನ ನಾಮಸ್ಮರಣೆ ಅಂಥದ್ದಿದೆ. ಗುರುವಾಗಲಿ ಲಘುವಾಗಲಿ ಪ್ರಾಯಶ್ಚಿತ್ತದಿಂದ ಎಲ್ಲ ಪಾಪಗಳು ಪರಿಹಾರವಾಗ್ತದೆ ಅಂತಿದೆ. ಅಂಥದ್ದು
ಪರಮಾತ್ಮನ ನಾಮಸ್ಮರಣೆ ಅಂತ್ಯಕಾಲದಲ್ಲಿ ಸಂತ ಸಂದಿಂದೆಯೇ ಅಂತ ಅಂತ್ಯಕಾಲೇ ವಿಶೇಷತಃ ಅಂತ ಹೇಳಿದ್ದಾರೆ. ಅಂತ್ಯಕಾಲದಲ್ಲಿ ಪರಮಾತ್ಮನ ನಾಮಸ್ಮರಣೆ ಮಾಡಿದ ಇವನನ್ನು ನೀವು ಕರೆಯತಕ್ಕಂಥದ್ದು ಸರ್ವಥಾ ಸರಿಯಲ್ಲ ಅಂತ ಹೇಳಿ ಯಮದೂತರು ಆ ಪಾಶವನ್ನು ಬಿಡಿಸಿಬಿಡ್ತಾರೆ. ಬಿಡಿಸಿದಾಗ ಯಮದೂತರ ಪಾಶವನ್ನು ವಿಷ್ಣುದೂತರು ಬಿಡಿಸ್ತಾರೆ. ಬಿಡಿಸಿದಾಗ ಯಮದೂತರಿಗೆ ತುಂಬ ಖೇದ ಆಗ್ತದೆ. ಯಮದೂತರು ಅಲ್ಲಿಂದ ಹೊರಟು ಬಿಡ್ತಾರೆ. ಆದರೆ ಅಜಾಮಿಳ ಇದನ್ನೆಲ್ಲವನ್ನು ಕನಸಿನಲ್ಲಿ ಕಂಡಂತೆ ಇದನ್ನೆಲ್ಲ ಕಂಡಿರ್ತಾರೆ. ಕಂಡು ತಕ್ಷಣದಲ್ಲಿ ಅವ್ರು ಕರ್ಕೊಂಡು ಹೋಗೋಲ್ಲ. ಅಜಾಮಿಳನಿಗೆ ಪ್ರಾಯಶ್ಚಿತ್ತ ಆಗುತ್ತೆ. ಪ್ರಾಯಶ್ಚಿತ್ತ ಆಗಿ ಇದೆಲ್ಲವನ್ನು ತ್ಯಜಿಸಿ ತಾನು ಹೋಗ್ತಾನಂತ ಹೇಳ್ತಾನಂತೆ. ಕ್ವಹಂ ಕಿದವ ಪಾಪೋ, ನಾನು ಎಂತಹ ಪಾಪಿಷ್ಠ, ಆದರೆ ನಾನೆಲ್ಲಿ ವಿಷ್ಣುದೂತರಲ್ಲಿ ಪರಮಾತ್ಮ ನನ್ನ ಮೇಲೆ ಎಂಥ ಅನುಗ್ರಹ ಮಾಡಿದ್ದಾನೆ. ಆಗಲೇ ಯಮದೂತರು ಎಳೆದೊಯ್ಯಬೇಕಿತ್ತು. ಅಂಥ ಸಂದರ್ಭದಲ್ಲಿ ನನ್ನನ್ನು ಉಳಿಸಿದ್ದಾನೆ. ನಾನು ಇನ್ನು ಹೀಗಿರೋದು ಸರಿಯಲ್ಲ ಅಂತ ಹೇಳಿ ಅವನು ತೀರ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟ. ಅಲ್ಲಿಂದ ಹೊರಟು ವಿಶೇಷವಾಗಿ ಗಂಗಾದ್ವಾರ ಉಪೇಯಾಯ, ಗಂಗಾದ್ವಾರ ಅಂದರೆ ಹರಿದ್ವಾರ ಅಂತ ಅರ್ಥ. ಹರಿದ್ವಾರಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ ಅದಾದ ನಂತರದಲ್ಲಿ ಕೊನೆಗೆ ಮ್ರಿಯಮಾಣ, ತಪಸ್ಸಾದ ನಂತರದಲ್ಲಿ ಮತ್ತೆ ಮರಣವನ್ನು ಅಪ್ಪುವ ಸಂದರ್ಭದಲ್ಲಿ ಪರಮಾತ್ಮ ವಿಷ್ಣುದೂತರನ್ನು ಕಳುಹಿಸಿಕೊಟ್ಟ. ಪರಮಾತ್ಮನ ಸ್ಮರಣೆ ಮಾಡ್ತಾ ತಾನು ಪ್ರಾಣ ಬಿಟ್ಟ. ಆಗ ವಿಷ್ಣುದೂತರು ಬಂದು ರಥದಲ್ಲಿ ಕುಳಿಸಿಕೊಂಡು ಹೋದರು ಅಂತ ಕಥೆಯನ್ನು ಹೇಳ್ತಾರೆ. ಮ್ರಿಯಮಾಣೋ ಹರೇರ್ನಾಮ ದೃಢನ್ ಪುತ್ರೋಪಚಾರಿತಂ ಅಜಾಮಿಳೋಪ್ಯಗಾನ್ ಮುಕ್ತಿಂ ಕಿಮುತ ಶ್ರದ್ಧೆಯಾಗಣಂ. ಮರಣವನ್ನು ಹೊಂದುವಾಗ ಅಜಾಮಿಳ ತಾನು ಮಗನ ನಿಮಿತ್ತವಾಗಿ ಪರಮಾತ್ಮನ ಹೆಸರನ್ನು ಹಿಡಿದ್ರೇನೆ ಅವನಿಗೆ ಪುಣ್ಯ ಬಂದಿದೆ ಅಂತ ಹೇಳಿದರೆ, ಭಕ್ತಿಯಿಂದ ಪರಮಾತ್ಮನ ಹೆಸರನ್ನೇ ಹೇಳಿದರೆ ಅವನಿಗೆ ಎಷ್ಟು ಪುಣ್ಯ ಬರಲಿಕ್ಕಿಲ್ಲ ಅನ್ನುವುದನ್ನು ಈ ಕಥೆ ಹರಿನಾಮ ಸಂಕೀರ್ತನೆ ಅದು ಅತ್ಯಂತ ದೊಡ್ಡ ಪ್ರಾಯಶ್ಚಿತ್ತ ಇನ್ನೊಂದಿಲ್ಲ ಎನ್ನುವ ಈ ಕಥೆಯನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಇದಾದ ಮೇಲೆ ಮುಂದೆ ಯಮಭಟರು ಅಲ್ಲಿಗೆ ಹೋಗಿದ್ದಾರೆ. ಯಮಭಟರು ಹೋಗಿ ಪ್ರಶ್ನೆ ಮಾಡ್ತಾರಂತೆ, ಅಲ್ಲ ನಿನ್ನ ಹೊರತು ಇನ್ಯಾರು ಯಾಮ್ಯಾಹ ನಿಯಮನ ಮಾಡತಕ್ಕಂಥವ್ರು ಯಾರಿದ್ದಾರೆ? ನೀನೇ ಒಡೆಯ ಅಂತ ನಾವು ತಿಳಿದಿದ್ದೇವೆ. ಈ ಸಂಯಮಿನಿ ಅನ್ನುವಂತಹ ಈ ಪಟ್ಟಣಕ್ಕೆ ಒಡೆಯರಾಗಿರ್ತಕ್ಕಂತಹ ನಿನ್ನ ಬಿಟ್ಟು ಯಾರಿದ್ದಾರೆ? ಕತಿ ಸಂತಿ ಶಾಸ್ತಾರ, ಶಾಸನ ಮಾಡತಕ್ಕಂಥವ್ರು ಎಷ್ಟು ಜನ ಇದ್ದಾರೆ? ನೀವೊಬ್ಬರೇನೋ ಅಥವಾ ನಿನ್ನ ಬಿಟ್ಟು ಯಾರಾದ್ರೂ ಇದ್ದಾರೋ? ತುಂಬ ಜನ ಶಾಸನ ಮಾಡೋದಕ್ಕೆ ಅವರಲ್ಲೇ ಕಲಹ ಆಗುತ್ತೆ, ಧರ್ಮ ಉಳಿಯಲ್ಲ. ನಾವು ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು, ಹೀಗೆಲ್ಲ ತುಂಬ ಸಮಸ್ಯೆ ಇದೆ. ಇಲ್ಲಿ ದಂಡವನ್ನು ಧರಿಸಿದವ ಒಬ್ಬನೇ ಇರಬೇಕು. ಅವನು ಬಿಟ್ಟು ತುಂಬ ಜನ ಇದ್ದರೆ ಕೆಲಸ ಸರಿ ನಡೆಯೋದು. ಆದ್ದರಿಂದಾಗಿ ನಿನ್ನನ್ನು ಬಿಟ್ಟು ಎಷ್ಟು ಜನ ಇದ್ದಾರೆ, ಯಾರ್ಯಾರಿದ್ದಾರೆ, ಯಾಕೆ ಹೀಗಾಗ್ತಾ ಇದೆ ಹೇಳು ಹೇಳಿದಾಗ ಯಮಧರ್ಮರಾಜ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಪರೋಮಧನ್ಯೋ ಜಗತಸ್ತತ್ತು ಜೋದಂ ಪ್ರೋದಂ ಪಟವದ್ಯತ್ರ ವಿಶ್ವಂ ಯದಂಶದೋಸ್ತಿರಜನ್ಮ ನಾಶ ನಾಸ್ಯೋತವದ್ಯಸ್ಯ ವಶೇ ಚ ಲೋಕಃ. ನನಗಿಂತ ಉತ್ತಮನಾಗಿರ್ತಕ್ಕಂಥವನು ಪರಮಾತ್ಮ ಇದ್ದಾನೆ. ಅವನು ಈ ಜಗತ್ತಿನೊಳಗೆ ಬಟ್ಟೆ ಒಳಗೆ ದಾರ ಸೇರಿಕೊಂಡಂತೆ ಈ ಜಗತ್ತಿನಲ್ಲಿ ಎಲ್ಲ ಕಡೆ ಸೇರಿಕೊಂಡಿರ್ತಕ್ಕಂಥವನಾಗಿದ್ದಾನೆ. ಈ ಜಗತ್ತಿನಲ್ಲಿ ಅಸ್ತಿತ್ವದ ಶಕ್ತಿ ಇರಲಿಲ್ಲ, ಆದರೆ ಬಟ್ಟೆಗೆ ಅಸ್ತಿತ್ವದ ಶಕ್ತಿ ದಾರದಿಂದ ಬಂದದ್ದು. ದಾರವಿಲ್ಲದೆ ಹೋದರೆ ಬಟ್ಟೆ ಇರೋಲ್ಲ. ಅದರಿಂದಾಗಿ ಬಟ್ಟೆಗೆ ದಾರದಿಂದ ಅಸ್ತಿತ್ವದ ಶಕ್ತಿ ಹೇಗೋ ಹಾಗೆ ಈ ಜಗತ್ತು ವ್ಯರ್ಥವಾಗಿ ಜಡವಸ್ತುಗಳಿಂದ ಪ್ರತ್ಯೇಕವಾಗಿ ಬಿಟ್ಟಿತ್ತು. ಅದು ಎಲ್ಲದಕ್ಕೂ ಕೂಡ ತಾನು ಒಳಗಡೆ ನಿಂತು ವ್ಯಾಪ್ತನಾಗಿ ಈ ಜಗತ್ತಿನಲ್ಲಿ ಚೈತನ್ಯ ತುಂಬಿದ ವ್ಯಕ್ತಿ ಅವನೇ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲದಕ್ಕೂ ಕಾರಣ. ಸೃಷ್ಟಿಕರ್ತನಾದ ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ, ತಾನೇ ಸ್ಥಿತಿಕರ್ತನಾಗಿ ಲಯಕರ್ತನಾದ ರುದ್ರನಲ್ಲಿ ರುದ್ರರೂಪದಿಂದ, ರುದ್ರಾಂತರ್ಯಾಗಿರತಕ್ಕಂಥ ಲಕ್ಷ್ಮೀ ನರಸಿಂಹನಾಗಿ ರುದ್ರರೂಪದಿಂದ ತಾನಿದ್ದು ಈ ಜಗತ್ತಿಗೆ ಮೂಗುದಾರ, ಹೇಗೆ ವೃಷಭ ಎತ್ತಿಗೆ ಮೂಗುದಾರ ಹಾಕಿ ಈ ಒಂದು ಇದರಲ್ಲಿ ಹೊಲದಲ್ಲಿ ಬಿತ್ತುತ್ತಾರೋ ಹಾಗೆ ಇಡೀ ಜಗತ್ತಿಗೆ ಅವರವರದಂತ ಕಾರ್ಯ ಕೊಟ್ಟು ತಾನು ಬೇರೆ ಬೇರೆ ರೀತಿಯಲ್ಲಿ ಮೂಗುದಾರ ಹಾಕಿ ನಿಯಮನ ಮಾಡಿ ಈ ಜಗತ್ತನ್ನು ಕಾಪಾಡುತ್ತಿರ್ತಕ್ಕಂಥವ್ರು ಪರಮಾತ್ಮ ಅಂತ ಯಮ ಪರಮಾತ್ಮನ ಸ್ತೋತ್ರ ಮಾಡ್ತಾನೆ. ಇದನ್ನು ಯಮಗೀತ ಅಂತ ಕರೀತಾರೆ.
ಇದೊಂದು ಪ್ರಶ್ನೆ ಬರ್ತದೆ. ಬಟ್ಟೆಯಲ್ಲಿ ದಾರ ಸೇರಿಕೊಂಡಂತೆ ಪರಮಾತ್ಮ ಈ ಪ್ರಪಂಚದಲ್ಲಿ ಸೇರಿಕೊಂಡಿದ್ದಾನೆ ಅಂದರೆ, ಬಟ್ಟೆಯಲ್ಲಿ ದಾರ ಸೇರಿಕೊಂಡು ಬಿಡೋದಂದ್ರೆ ಏನರ್ಥ? ದಾರವೇ ಬಟ್ಟೆ ಆಗೋದು, ಮಣ್ಣೇ ಮಡಿಕೆ ಆಗ್ತದೆ, ಹಾಗೆ ದಾರವೇ ಬಟ್ಟೆ ಆಗ್ತದೆ, ಹಾಗೆ ಪರಮಾತ್ಮನೇ ಜಗತ್ತಾದನೋ ಅಂತ ಪ್ರಶ್ನೆ ಬರ್ತದೆ. ಭಾಗವತ ನೋಡುವಾಗ ಬಟ್ಟೆಯಲ್ಲಿ ದಾರ ಸೇರಿಕೊಂಡಿದೆ ಅಂದರೆ ದಾರದ ಹೊರತಾಗಿ ಏನಾದ್ರು ಬಟ್ಟೆ ಇದೆಯಾ? ಇಲ್ಲ. ಹಾಗೆ ಪರಮಾತ್ಮನ ಹೊರತಾದ ಜಗತ್ತಿಲ್ಲ, ಪರಮಾತ್ಮನೇ ಜಗತ್ತಾಗಿ ಬಿಟ್ಟಿದ್ದಾನೆ ಅಂತ ಅನಿಸ್ತೀವಿ. ಆದರೆ ನಮ್ಮ ಸಿದ್ಧಾಂತ ನಮ್ಮ ಸಿದ್ಧಾಂತ ಮಡಿಕೆಗೆ ಕುಂಬಾರ ಹೇಗೆ ಕಾರಣವೋ ಹಾಗೆ ಈ ಜಗತ್ತಿಗೆ ಪರಮಾತ್ಮ ಕಾರಣ ಅಂತ ಹೇಳಿದೆ ಹೊರತು, ಮಡಿಕೆಗೆ ಮಣ್ಣು ಹೇಗೆ ಕಾರಣವೋ ಹಾಗೆ ಈ ಜಗತ್ತಿಗೆ ಪರಮಾತ್ಮ ಕಾರಣ ಅಂತ ನಮ್ಮ ಸಿದ್ಧಾಂತ ಹೇಳಿದೆ. ಆದರೆ ಭಾಗವತ ನೋಡುವಾಗ ಹಾಗನ್ನಿಸ್ತದೆ. ಇಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಶ್ರೀಮದಾಚಾರ್ಯರು ಅದಕ್ಕೆ ಸ್ಕಂದ ಪುರಾಣದ ವಾಕ್ಯವನ್ನು ಉದಾಹರಿಸಿ ಬಟ್ಟೆ ದಾರ ಅಂದ್ರೆ ಎಂತ ತಗೊಳ್ಬೇಕು ಅಂತ ಹೇಳ್ತಾರೆ. ಯಥಾ ಕಂಠಪಟ ಸೂತ್ರ ಹೋದ ಪ್ರೋದಶ್ಚ ಸಂಸ್ಥಿತ ಏವಂ ವಿಶ್ವಾಮಿದಂ ವಿಶ್ವಮೋದ ಪ್ರೋದಂಚ ಸಂಸ್ಥಿತಂ. ಕಂಠಾಪಟ 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 ಅಂದ್ರೆ ಏನು ಅಂತಂದ್ರೆ ತುಂಡು ತುಂಡಾದ ಬಟ್ಟೆ, ನೂಲಿನಿಂದ ಬಟ್ಟೆಯಾಗಿ ಹೊರಬರ್ತಕ್ಕಂಥದ್ದು ಹೊಸ ಬಟ್ಟೆ. ಆ ಹೊಸ ಬಟ್ಟೆಯಂತೆ ಪರಮಾತ್ಮ ಅಂತ ಹೇಳಿದ್ದಲ್ಲ, ಮತ್ತಿನ್ನೇನು? ತುಂಡು ತುಂಡಾದ ಬಟ್ಟೆ. ಇವಾಗ ಒಂದು ಅಂಗಿ ಮಾಡಬೇಕು, ಅಂಗಿ ಮಾಡಬೇಕಂದ್ರೆ ಹೊಲಿಯೋದಕ್ಕಿಂತ ಮುಂಚೆ ಏನು ಮಾಡ್ತಾರೆ? ಹೊಸ ಬಟ್ಟೆಯನ್ನು ತುಂಡು 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 ಮಾಡ್ಕೊಳ್ತಾರೆ. ಆ ತುಂಡು ತುಂಡಾದ ಬಟ್ಟೆಗೆ ಅಸ್ತಿತ್ವ ಯಾವುದರಿಂದ? ದಾರದಿಂದಲೇ ಅಸ್ತಿತ್ವ. ದಾರದಿಂದ ಎರಡು ಬಟ್ಟೆಯನ್ನು ಸೇರಿಸಿ ಹೊಲಿದಾಗ ಆ ಬಟ್ಟೆಗೆ ಅಸ್ತಿತ್ವ ಬರ್ತದೆ, ಅದು ಸುಂದರವಾದ ಅಂಗಿಯಾಗಿ ಪರಿಣಾಮ. ಆ ದಾರವನ್ನು ಇಟ್ಕೊಳ್ಳಿ. ಬಟ್ಟೆಗೆ ನೇಯುವಾಗ ಏನು ದಾರ ಕೊಡ್ತಾನೆ ಆ ದಾರ ಇಟ್ಕೋಬೇಡಿ. ಎರಡು ವಿಭಕ್ತವಾದ ಬಟ್ಟೆಯನ್ನು ಸೇರಿಸಿ ಹೊಲಿಬೇಕಾದಂಥ ದಾರ ಇದೆಯಲ್ಲ, ಆ ದಾರ ಇಟ್ಕೊಳ್ಳಿ. ಆ ದಾರದ ರೀತಿ ಪರಿಣಾಮ. ಆ ದಾರ ಬಟ್ಟೆಯಾಗೆ ಪರಿಣಮಿಸುವುದಿಲ್ಲ. ಯಾಕಂದ್ರೆ ಹೊಲಿಗೆ ಬಿಚ್ಚಿತು ಅನ್ನುವ ವಾಕ್ಯ ಇದೆ. ಆ ಹೊಲಿಗೆ ಬಿಚ್ಚಿದಾಗ ಬಟ್ಟೆ ಹರಿತು ಅನ್ನೋಲ್ಲ, ದಾರವೇ ಬಟ್ಟೆಯಾಗಿ ಪರಿಣಮಿಸಿದ್ರಲ್ಲಿ ಇದರಲ್ಲಿ ಈ ದಾರಗಳೇನಿದೆ, ಈ ದಾರಗಳೇ ಬಟ್ಟೆ. ಈ ದಾರಗಳು ಹೋಗ್ಬಿಟ್ಟು ಬಟ್ಟೆ ಹೋಯ್ತು. ಆದರೆ ಹೊಲದ ದಾರ ಅದು ಹೋದ್ರೆ ಬಟ್ಟೆ ಹೋಗಿದ್ದಲ್ಲ, ಬಿಚ್ಚಿದ ಹೊಲಿಗೆ ಮತ್ತೆ ಇನ್ನೊಂದು ರೀತಿ ಹೊಲಿತೇವೆ. ಹಾಗೆ ತುಂಡು ತುಂಡಾದ ಬಟ್ಟೆಯನ್ನು ಒಂದು ದಾರದಿಂದ ಹೊಲಿಯುವಂತೆ ಆ ದಾರ ಹೇಗೆ ಬಟ್ಟೆಗೆ ಅಸ್ತಿತ್ವವನ್ನು ಅಸ್ಮಿತೆಯನ್ನು ತಂದುಕೊಡುತ್ತೋ, ಅದೇ ರೀತಿಯಾಗಿ ವ್ಯರ್ಥವಾದ ಜಡವಾದ 24 ತತ್ವಗಳು ಏನಿತ್ತು ಅದರಿಂದ ಕೂಡಿದ ಈ ಪ್ರಪಂಚಕ್ಕೆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿ ಅಸ್ಮಿತೆಯನ್ನು ತಂದುಕೊಟ್ಟಿದ್ದಾನೆ ಅಂತ ಈ ರೀತಿಯಾಗಿ ಇಟ್ಟುಕೊಳ್ಬೇಕು ಅಂತ ಶ್ರೀಮದಾಚಾರ್ಯ ತೋರಿಸಿದ್ದಾರೆ. ಇಲ್ಲಾಂದ್ರೆ ಏನಪ್ಪಾ ಹೀಗಿದೆ ಅಂತ ನಮಗೆ ಅರ್ಥವಾಗದೇ ಇರುವಂತಹ ಸ್ಥಿತಿ. ಹೀಗೆ ಶ್ರೀಮದಾಚಾರ್ಯ ಅಲ್ಲಲ್ಲಿ ಕಂಡುತ್ತಾರೆ. ಹಾಗೆ ಯಮಧರ್ಮ ಹೇಳ್ತಾನೆ, ಅಲ್ಲಪ್ಪ ನಾಮೋಚ್ಚಾರಣವಾಕ್ಯಂ ಹರೇ ಪಶ್ಯದ ಪುತ್ರಕ, ನಾಮೋಚ್ಚಾರಣದ ಮಹಿಮೆಯನ್ನು ತಿಳಿದಿ ದಿಕ್ವಾಲವರ್ತಿ ಭಗವತ್ ಗುಣನಾಮಧೇಯಂ. ನಾಮೋಚ್ಚಾರಣೆ ಮಾಡಿಬಿಟ್ರೆ ಸಾಕು, ಎಲ್ಲ ಪಾಪಗಳು ನಿವಾರಣೆ ಆಗುತ್ತೆ. ಅಜಾಗಳಲ್ಲೂ ಕೂಡ ಪರಮಾತ್ಮನ ನಾಮೋಚ್ಚಾರಣೆ ಮಾಡಿಯೇ ಎಲ್ಲ ಪಾಪವನ್ನು ಪರಿಹರಿಸಿಕೊಂಡಿದ್ದಾನೆ. ಆದ್ದರಿಂದ ಹೇಳ್ತೇನೆ, ಯಾರ ನಾಲಿಗೆ ಪರಮಾತ್ಮನ ನಾಮವನ್ನು ಹೇಳುವುದಿಲ್ವೋ, ಯಾರ ಮನಸ್ಸು ಪರಮಾತ್ಮನ ನಾಮಸ್ಮರಣೆ ಮಾಡುವುದಿಲ್ವೋ, ಯಾರ ತಲೆ ಪರಮಾತ್ಮನಿಗೆ ಬಾಗುವುದಿಲ್ವೋ ಅಂಥವರನ್ನು ಇಲ್ಲಿ ಕರ್ಕೊಂಡ್ಬನ್ನಿ. ನಾಮೋಚ್ಚಾರಣೆ ಮಾಡಿದವರು ಸರ್ವಥಾ ಕರ್ಕೊಂಡ್ಬರ್ಬೇಡಿ. ಅದರಲ್ಲೂ ಅಂತ್ಯಕಾಲದಲ್ಲಿ ನಾಮೋಚ್ಚಾರಣೆ ಮಾಡಿದವರನ್ನು ಕರ್ಕೊಂಡ್ಬರ್ಲಿಕ್ಕೆ ನಿಮಗೆ ಅವಕಾಶವೇ ಇಲ್ಲ. ಈ ರೀತಿಯಾಗಿ ಯಮಧರ್ಮ ಹೇಳಿಬಿಡ್ತಾನೆ. ಈ ರೀತಿಯಾಗಿ ಹೇಳಿದಾಗ ವಿಷ್ಣುಪುತ್ರರು ಗಾಬರಿ ಆಗುತ್ತದೆ. ಇನ್ನೊಮ್ಮೆ ಕೃಷ್ಣ ಅಂತ ಯಾರು ಹೇಳ್ತಾರೋ ಮನೆ ದಿಕ್ಕಿಗೂ ಯಮದೂತರು ತಿರುಗಿ ನೋಡೋದಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅದನ್ನು ಹೇಳ್ತಾರೆ, ಇತಿಹಾಸ ಮಿಮಂ ಗುಹ್ಯಂ, ಅತ್ಯಂತ ಗೌಪ್ಯವಾದ ಇತಿಹಾಸ. ಭಗವಾನ್ ಕುಂಭಸಂಭವ ಅಂದರೆ ಅಗಸ್ತ್ಯರು ನನಗೆ ಹಿಂದೆ ಒಂದು ಸಂದರ್ಭದಲ್ಲಿ ಮಲೆ ಪರ್ವತದಲ್ಲಿ ಅವರು ವಿಶೇಷವಾಗಿ ತಪಸ್ಸು ಮಾಡ್ತಾ ಇದ್ದಾಗ ನಾನು ಅಗಸ್ತ್ಯರನ್ನು ಚಿಂತಿಸಿದಾಗ ಅವರು ಹೇಳಿರ್ತಕ್ಕಂತಹ ಕಥೆ, ಆ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಈಗ ಅಂತ ಭಾಗವತದ ಮಧ್ಯದಲ್ಲಿ
ಕೆಲ ಮುಂದೆ ಭಾಗವತ ಪ್ರಾರಂಭ ಆಗುತ್ತದೆ. ಆ ಭಾಗವತದ ಕಥಾಭಾಗದ ಮಧ್ಯದಲ್ಲಿ ಅವನ ನಾಮಸ್ಮರಣೆಯ ಮಹತ್ವವನ್ನು ಕೇಳಿದ್ದಕ್ಕೋಸ್ಕರ ಅಜಾಮಿಳನ ಕಥೆಯನ್ನು ಇಲ್ಲಿ ಸವಿಸ್ತಾರವಾಗಿ ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಈ ಕಥೆಯೊಂದಿಗೆ ಇವತ್ತಿನ ಪ್ರವಚನವನ್ನು ನಿಲ್ಲಿಸಿಕೊಳ್ಳೋಣ. ನಾಳೆ ಮುಂದೆ ಮತ್ತೆ ಮುಂದಿನ ಕಥಾಭಾಗ, ವಿಶೇಷವಾಗಿ ದಕ್ಷ ಪ್ರಜಾಪತಿ, ಅವನ ಉತ್ಪತ್ತಿ ಮತ್ತು ಅವನಿಂದ ಮುಂದೆ ಪ್ರಜಾ ಸೃಷ್ಟಿಯ ಕ್ರಮ, ಇದೆಲ್ಲವೂ ಕೂಡ ಹೇಗೆ ಮುಂದುವರಿಯುತ್ತದೆ ಅನ್ನೋದು ನಾಳೆ ಕೊಟ್ಟೆ ಶ್ರೀ ಕೃಷ್ಣ.